ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಇವತ್ತೊಂದು ವಿಶೇಷ ಕಾರ್ಯಕ್ರಮ. ಮೂಡಿಗೆರೆಯಲ್ಲೇ ಹುಟ್ಟಿ, ಒಂದು ಕೃಷಿ ಕುಟುಂಬದಲ್ಲಿ ಹುಟ್ಟಿ, ಸಹಕಾರ ಸಂಘದಿಂದ ಹಿಡಿದು ವಿದ್ಯಾರ್ಥಿ ಜೀವನದಿಂದ ಹಿಡಿದು ಅನೇಕ ಸಂಘ ಸಂಸ್ಥೆಗಳಲ್ಲೆಲ್ಲ ಇದ್ದು, ಆದರೆ ಹೆಚ್ಚು ಕನ್ನಡಕ್ಕೆ ಒತ್ತು ಕೊಟ್ಟು ನನ್ನ ಮಾತೃಭಾಷೆ ಅದಕ್ಕಾಗೇ ದುಡಿಬೇಕು ನಾನು ಅಂತ ಹೇಳಿ ಕನ್ನಡಕ್ಕಾಗೇ ದುಡಿಯುತ್ತಿರುವ, ಈಗ ನೋಡಿ, ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಹೋದರೆ ಒಬ್ಬ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೆಂಬರ್ಶಿಪ್ನೇ ಚೇಂಜ್ ಮಾಡಿಸಲ್ಲ, ಅಷ್ಟು ನೆಗ್ಲೆಕ್ಟು. ಆದರೆ ಇವರು ಇಲ್ಲಿಂದ ಮೈಸೂರಿಗೆ ಹೋಗಿ ಮೈಸೂರಿನವರೇ ಆಗಿ ಇವತ್ತು ಮೈಸೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿ 2 ಸರಿ, ಅದರಲ್ಲೂ ಈ ವರ್ಷ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದು ಎಲ್ಲರಿಗೂ ಚಿರಪರಿಚಿತ. 12:30 ಗಂಟೆಗೆ ನಾವು ಸ್ಟಾರ್ಟ್ ಮಾಡಬೇಕಿತ್ತು, ಆದರೂ ಇವ್ರಿಗೆ ಅಭಿಮಾನಿಗಳು ಆಗ್ತಾ ಇಲ್ಲ. ಇವರ ಅಲ್ಲೊಂದು ಫಂಕ್ಷನ್ಗೆ ಹೋಗಿದ್ವಿ, ಅಭಿಮಾನಿಗಳು ಭಾಳ ಜಾಸ್ತಿ. ಹಾಗಾಗಿ ಇವತ್ತು ನಮ್ಮ ಒಂದು ಸ್ಟುಡಿಯೋಕ್ಕೆ ಬಂದಿದ್ದಾರೆ ಮಡಿಕೆರೆ ಗೋಪಾಲ್ಗೌಡರು. ಅವ್ರ ಬಗ್ಗೆ ಒಂದಷ್ಟು ಮಾತನಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಆಹ್ವಾನವನ್ನು ಮನ್ನಿಸಿ ಇವತ್ತು ಒಂದು ನಮ್ಮ ಸ್ಟುಡಿಯೋಕ್ಕೆ, ಅಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದು ನಮ್ಮ ಜೊತೆ ಇದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತ ಸರ್. ಧನ್ಯವಾದಗಳು. ಹಾಗೆಯೇ ಜೊತೆಯಲ್ಲಿ ಅವರ ಸ್ನೇಹಿತ ಲಕ್ಷ್ಮಣ್ ಕುಮಾರ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಅವ್ರಿಗೂ ಕೂಡ ಸೋದರ ಸಂಬಂಧಿ ಬೇರೆ, ಹಾಗಾಗಿ ಹೋರಾಟಗಾರರು ಮೂಲ. ಅವರಿಗೂ ಕೂಡ ನಾನು ನಮ್ಮ ಅವಿನ್ ಟಿವಿ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಈಗ ನೇರವಾಗಿ ಹೋಗ್ಬಿಡೋಣ. ಅವ್ರು ಇನ್ನೊಂದು ಕಾರ್ಯಕ್ರಮಕ್ಕೆ 2 ಗಂಟೆಗೆ ರೀಚ್ ಆಗಲೇಬೇಕು, ಇನ್ ಟೈಮ್ ಸ್ವಲ್ಪ ಅವರು. ಹಾಗಾಗಿ ನಾನು 1:45 ಮುಗಿಸ್ಬೇಕಾಗಿದೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ತಮ್ಮ ಪೂರ್ಣ ಹೆಸರು? ನನ್ನ ಪೂರ್ತಿ ಹೆಸರು ಮಡ್ಡಿಕೆರೆ ಗೋಪಾಲ್ ಅಂತೇಳಿ. ತಂದೆ ತಾಯಿ ಹೆಸರು? ತಂದೆ ಹೆಸರು ಸೋಮೇಗೌಡ, ದಿವಂಗತ. ತಾಯಿ ಹೆಸರು ಶ್ರೀಮತಿ GS ಹಾಲಮ್ಮ. ಎಷ್ಟು ಜನ ಮಕ್ಕಳು ನೀವು ತಂದೆ ತಾಯಿಗೆ? ಒಟ್ಟಾರೆ 5 ಜನ ಮಕ್ಕಳು. ಈಗ 3 ಜನ ಉಳ್ಕೊಂಡಿದೀವಿ. ಕೊನೆಯ ತಂಗಿ ತೀರ್ಕೊಂಡಿದ್ದಾಳೆ, ಮತ್ತೆ ಹಿರಿಯ ಅಣ್ಣ ತೀರ್ಕೊಂಡಿದ್ದಾರೆ. ಈಗ ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ 1ನೇ ಕ್ಲಾಸಿಂದ ಎಲ್ಲಿ ಶುರು ಆಯ್ತು? 1ನೇ ಕ್ಲಾಸ್ ಮಡ್ಡಿಕೆರೆಯಲ್ಲೇ ಶುರುವಾಗಿದ್ದು. ಮಡ್ಡಿಕೆರೆ ಶಾಲೆಯಲ್ಲಿ 1ನೇ ಕ್ಲಾಸು. ನಂತರ ಗೌಡಹಳ್ಳಿಯಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮತ್ತು ಶಾಲೆಯಲ್ಲಿ ಹೆಚ್ಚು ಹೈಯರ್ ಪ್ರೈಮರಿ ಸ್ಕೂಲು ಮತ್ತು ಅಲ್ಲಿ ಕಳೆದೆ 7ನೇ ಕ್ಲಾಸ್ವರೆಗೂ. ನಂತರ 1 ವರ್ಷಗಳ ಕಾಲ 8ನೇ ಕ್ಲಾಸು ದಾರದಹಳ್ಳಿಯಲ್ಲಿ ಅಭ್ಯಾಸ ಮಾಡಬೇಕಾಯಿತು. ಅಲ್ಲಿಂದ ನಂತರ ಮೂಡಿಗೆರೆ ಮತ್ತು ಚಿಕ್ಕಮಗಳೂರು, ಆನಂತರ ಮೈಸೂರು. ಈಗ ಮೈಸೂರಿಗೆ ಹೋದಾಗ ಒಂದು ತಂದೆ ತಾಯಿ ಆಶಯ ಮಕ್ಕಳು ಮನೇಲಿರಬೇಕು, ಕೃಷಿ ಕುಟುಂಬದವರು ಅಂತ. ಆದರೆ ನೀವು ಅದನ್ನ ಮೀರಿ ಮೈಸೂರಿಗೆ ಹೋದ ನಂತರ ಒಂದು ಯೋಚನೆ ಬರಲ್ವ ಸರ್, ನಾನೊಂದು ಸರ್ಕಾರಿ ಕೆಲಸ ಅಥವಾ ಒಂದು ಖಾಸಗಿ ಕೆಲಸ ಅಥವಾ ಏನಾದ್ರು ಒಂದು ಸಂಸ್ಥೆ ಮಾಡೋಣ ಅಂತ ಅನಿಸ್ಲಿಲ್ವ? ಅದು ಪ್ರಾರಂಭದಿಂದನೂ ನನ್ನ ಕೆಲಸ ಅನ್ನೋದ್ರ ಬಗ್ಗೆ ಸ್ವಲ್ಪ ಅಲರ್ಜಿನೇ. ಅದು ಯಾಕೆ ಅಂತ ನನಗಿನ್ನೂ ನಾನೇ ಕಂಡಿಟ್ಕೊಳ್ಳೋಕ್ಕಾಗಿಲ್ಲ. ಪ್ರಾರಂಭದ ಹಂತದಿಂದನೂ ನಾನು ಕಾಲೇಜು ಪದವಿ ಮುಗಿಸಿ ಬಂದ ತಕ್ಷಣ 10 ವರ್ಷಗಳ ಕಾಲ ಹೀಗೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಇಲ್ಲೂ ತೊಡಸ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ಎಲ್ಲ ಒಂದು ಘಟನೆ ನಡೀತು. ಗೌಡಹಳ್ಳಿ ಒಂದು ರೀತಿ ನಮಗೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಒಂದು ನೆಲೆಗಟ್ಟಿನ ಕೇಂದ್ರ ಸ್ಥಾನ. ಅದು ಗೌಡಹಳ್ಳಿ ಊರ ಬಗ್ಗೆ ಪಂಚಾಯಿತಿ ಆದ್ರೂ ಗೌಡಹಳ್ಳಿಯಲ್ಲೇ ಹೆಚ್ಚು ಚಟುವಟಿಕೆಗಳಿದ್ದು. ಅಲ್ಲಿ ಗೌಡಹಳ್ಳಿಯಲ್ಲಿ GR ಪದ್ಮೇಗೌಡ ಅಂತ ಒಬ್ಬರು ಇದ್ರು, ಅವರು ತೀರ್ಕೊಂಡಿದ್ದಾರೆ. ಮತ್ತು GS ಪುಟ್ಟೇಗೌಡರು ಅಂತ, ಅವರೆಲ್ಲ ನನ್ನ ಹೆಚ್ಚು ಕಡಿಮೆ ಎಲ್ಲ ಸೋದರ ಮಾವಂದಿರೆ. ಅವರ GR ಪದ್ಮೇಗೌಡರಿಂದ ಅಲ್ಲಿ ಸ್ವಲ್ಪ ಕಾರ್ಯಚಟುವಟಿಕೆಗಳು ಪ್ರಾರಂಭ ಆದವು. ಸಹಕಾರಿ ಕ್ಷೇತ್ರದಲ್ಲಿ ಅಲ್ಲೊಂದು ಸೊಸೈಟಿ ಇರಲಿಲ್ಲ, ದೊಡ್ಡ ಊರಾದನ್ನು. ಅವ್ರ ಕಾಲದಲ್ಲಿ ಒಂದು ದೊಡ್ಡ ಪ್ರಮಾಣದ ಸಹಕಾರಿ ಸಂಘ ಪ್ರಾರಂಭ ಆಯಿತು. ಇಡೀ ಮೈಸೂರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅದು ದೊಡ್ಡ ಪ್ರಮಾಣದ ಕುಮಾರಸ್ವಾಮಿ ಸಹಕಾರ ಸಂಘ ಅಂತ. ಆ ಸಂಘಕ್ಕೆ ನಾನು ಕಾಲೇಜು ಬಿಟ್ಟ ತಕ್ಷಣವೇ ಒಂದು ಅಧ್ಯಕ್ಷನಾಗುವ ಒಂದು ಅವಕಾಶ ಸಿಕ್ತು. ನನ್ನ ರೀತಿ ರಿವಾಜುಗಳನ್ನು ನಾನು ಮತ್ತೆ ಎಲ್ಲರ ಜೊತೆ ಒಟ್ಟಾಗಿ ಒಡನಾಟದಿಂದ ಹೋಗ್ತಂಥದ್ದು ಮತ್ತು ಚರ್ಚೆಯಲ್ಲಿ ಭಾಗಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಏಕ್ದಮ್ಮು ದೊಡ್ಡ ಪ್ರಮಾಣದ ಸಹಕಾರ ಸಂಘದ ಅಧ್ಯಕ್ಷರು ಮಾಡಿಬಿಟ್ರು. ಅಂದರೆ ಅವತ್ತು ಇಷ್ಟು ರಾಜಕಾರಣ ಇರಲಿಲ್ಲ ಸೊಸೈಟಿ ರಾಜಕಾರಣ ಇತ್ತು. ಅದನ್ನು ಏನು ಗುರುತಿಸಿ ಮಾಡಿದ್ರೋ ಗೊತ್ತಿಲ್ಲ. ಅಲ್ಲಿ ನನಗೊಂದು ರೀತಿಯಲ್ಲಿ
ಸಾಮಾಜಿಕವಾಗಿ ತೊಡಗಿಸ್ಕೊಳ್ಳಿಕ್ಕೆ ಮೊದಲನೇ ಅದು ಪ್ರಥಮ ಹೆಜ್ಜೆ ಅದು. ಅಲ್ಲಿ ನಾನು ಅನೇಕವಾದನ್ನು ಕಲಿಯುವ ಸಂದರ್ಭ ಸಿಕ್ತು. ಅಲ್ಲಿ ನನಗೆ ಹೇಗೆ ಒಂದು ಒಳ್ಳೆಯ ಹೆಸರು ಬಂತು ಅಂತಂದರೆ, ನಮ್ಮ ಸಹಕಾರ ಸಂಘ ಸುಸ್ಥಿತಿಯಲ್ಲಿ ಇರಲಿಲ್ಲ, ಸಾಮಾನ್ಯ ಸ್ಥಿತಿಯಲ್ಲಿತ್ತು. ಆ ಸಂದರ್ಭದಲ್ಲಿ ನಾವು ಸಾಲ ವಸೂಲಾತಿ ಇತ್ತಲ್ಲ, ಉಳಿಸ್ಕೊಂಡವರು ತುಂಬ ಜನ ಇದ್ದರು. ಅವರ ಮನವೊಲಿಸಿ ಆ ಸಾಲವನ್ನು ವಸೂಲಿ ಮಾಡೋದ್ರಲ್ಲಿ ನಾನು ಮೊದಲನಾಗಿ ದೇವರಾಜ ಅರಸೂರವರು ನನಗೆ ಬ್ಯಾಂಕ್ವೆಟ್ ಹಾಲಲ್ಲಿ ಸನ್ಮಾನ ಮಾಡ್ತಾ, ಈ ಹುಡುಗಗೆ ಸಹಕಾರ ಸಂಘ ಬಂದರು ಅಂತ ಕೇಳಿದ್ರು. 22 ವರ್ಷ 23 ವರ್ಷ ನನಗೆ ಆವಾಗ. ಅದೊಂದು ವಿಶೇಷ. ಆನಂತರ ಸ್ವಲ್ಪ ಒಂದು 10 ವರ್ಷಗಳ ಕಾಲ ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿಯುವಂಥದ್ದು, ಸ್ವಲ್ಪ ರಾಜಕಾರಣದಲ್ಲೂ ಒಳಗೊಳ್ಳುವಿಕೆಗೆ ಪ್ರಾರಂಭ ಆಯಿತು. ಇಲ್ಲಿ ಯುವ ಕಾಂಗ್ರೆಸ್ಸಿನ ಶ್ರೀಮತಿ ಇಂದಿರಾ ಗಾಂಧಿ ನಿಂತಾಗ, ಮೋಟಮ್ನವರು ನಿಂತಾಗ ನಾನು ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿದ್ದೆ ಅಲ್ಲಿ ತಾಲೂಕಿಗೆ. ಆ ಸಂದರ್ಭದಲ್ಲಿ ಅನೇಕ ಜನಗಳ ಒಡನಾಟ ಬಂತು. ರಾಜಕಾರಣ ಇಷ್ಟೊಂದು ಕಲುಷಿತ ಆಗಿರಲಿಲ್ಲ. ಈಗ ರಾಜಕಾರಣ ಏನಾಗಿದೆ ಅಂತಂದರೆ, ಆವಾಗ ಬ್ಯಾಕ್ ಸ್ಟ್ಯಾಪ್ ಅಂತ ಹೇಳ್ತಾ ಇದ್ರು, ರಾಜಕಾರಣದಲ್ಲೆಲ್ಲ ಬೆನ್ನಿಗೆ ಇರಿತ ಜಾಸ್ತಿ ಇರುತ್ತೆ ಅಂತ. ಈಗ ರಾಜಕಾರಣ ಏನಾಗಿದೆ, ನನ್ನ ಹತ್ತಿರದಿಂದ ನಾನು ರಾಜಕಾರಣವನ್ನು ಬಲ್ಲವನಾಗಿರೋದ್ರಿಂದ ನನಗೂ ಸ್ವಲ್ಪ ಆಸಕ್ತಿ ಇತ್ತು ರಾಜಕಾರಣದ ಬಗ್ಗೆ. ಇನ್ನೂ ಇದೆ, ಅದು ಹೋಗಿಲ್ಲ. MLC ಆಗ್ತಾರೆ ಗೋಪಾಲ್ಗೌಡರು ಅಂತ ಒಂದು ವದಂತಿ ಇತ್ತು, ಅದು ಆಗಲಿಲ್ಲ. ಮುಂದಿನ ದಿವಸಗಳಲ್ಲಿ ನೋಡಬೇಕು, ಏನಾದರೂ ಅವಕಾಶ ಸಿಗ್ಬೋದು. ಈಗ ಮೈಸೂರು ಅಂದರೆ ಒಂದು ಸಾಂಸ್ಕೃತಿಕ ನಗರಿ. ಬಹಳಷ್ಟು ಜನ, ದೇವರೇಗೌಡರು, ಕುವೆಂಪು ಅವರು, ಬಹಳಷ್ಟು ಜನ ಅಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳು ಇದ್ದಂಥ ಒಂದು ಕ್ಷೇತ್ರ. ಅಲ್ಲಿ ಬಹಳಷ್ಟು ಜನ ಕನ್ನಡಕ್ಕೆ ಕೆಲಸ ಮಾಡಿದ್ರು, ಬಹಳಷ್ಟು ಜನ ಇದ್ದರು. ಆದರೂ ನೀವು ಇಲ್ಲಿಂದ ಹೋಗಿ ಸಾಹಿತ್ಯ ಪರಿಷತ್ತಿನ ಸದಸ್ಯ ಆಗಿ ಆನಂತರ ಕೆಲವು ಹುದ್ದೆಗಳನ್ನೆಲ್ಲ ವಹಿಸ್ಕೊಂಡು ಜಿಲ್ಲಾಧ್ಯಕ್ಷ 2ನೇ ಸರಿ ಆಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹೇಗಾದ್ರಿ ಸರ್ 2 ಸರಿ? ಅದ್ರ ಕಥೆನೇ ಬೇರೆ ಇದೆ. ಈಗ ನಾನು ಅಲ್ಲಿ ಬಹಳ ಮುಖ್ಯವಾಗಿ LLB ಕಾನೂನು ಪದವಿಗೆ ಸೇರಿಕೊಂಡೆ. ಶಾರದಾ ವಿಲಾಸ್ ಕಾನೂನು ಪ್ರತಿಷ್ಠಿತವಾದ ಸಂಸ್ಥೆ ಅದು. ಅಲ್ಲಿ ಕಲಿತು ನಾನು ಒಳ್ಳೆ ದೊಡ್ಡ ನ್ಯಾಯವಾದಿಯಾಗಿ ಜನಸಾಮಾನ್ಯರಿಗೆ ಅವ್ರ ಕಣ್ಣೀರು ವರ್ಷ ಕೆಲಸವನ್ನು ಮಾಡಬೇಕು ಅಂತೇಳಿ ನನಗೆ ಭಾರಿ ಕನಸಿತ್ತು. ಕಾನೂನು ಪದವಿಯನ್ನು ಮಾಡಿದೆ, ಕಚೇರಿಯನ್ನು ತೆರೆದೆ. ಅದು ಯಾಕೋ ಈ ಸಾಹಿತ್ಯದ ಒಲವು ಜಾಸ್ತಿ ಇತ್ತು. ಸಾಹಿತ್ಯದ ಒಲವು ಯಾಕೆ ಬಂತು ಅಂದರೆ, ನಮಗೆ ಬೆಳಗಿನ ತರಗತಿಗಳು ಶಾರದಾ ವಿಲಾಸ್ ಕಾಲೇಜಲ್ಲಿ ಆ ಸಂದರ್ಭದಲ್ಲಿ 8ರಿಂದ 11 ಗಂಟೆ ಮುಗ್ದೋಗ್ಬಿಡೋದು. ಉಳಿದ ಸಂದರ್ಭದಲ್ಲಿ ನಾನು ಹೇಗೆ ಕಾಲ ಕಳೆಯೋದು ಅನ್ನೋ ಸ್ವಲ್ಪ ಸಮಸ್ಯೆ ಆಯಿತು. ನಾನು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಶ್ರೇಷ್ಠವಾದ ಕನ್ನಡ ಪರಿಚಾರಿಕೆಯನ್ನು ಮಾಡುವಂಥ ದೊಡ್ಡ ಮಹಾಸಂಸ್ಥೆ ಅದು ಮೈಸೂರಿನಲ್ಲಿ, ಗಂಗೋತ್ರಿಯಲ್ಲಿ. ಅಲ್ಲಿ ನಮ್ಮ ಊರಿನವರಾದಂಥ ಜಯಪ್ಪಗೌಡರು, ಮಂಜಪ್ಪ ಶೆಟ್ಟರು, ಕೆಲವರು ಪರಿಚಿತರು ಅಲ್ಲಿ ಇದ್ದರು. 11 ಗಂಟೆ ನಂತರ ನಾನು ಹೇಗೆ ಕಾಲ ಕಳೆಯೋದು ಅಂತೇಳಿ ಆ ಸಂಸ್ಥೆಗೆ ಹೋಗ್ತಾ ಇದ್ದೆ. ಅಲ್ಲಿ ನಿತ್ಯ ನಿರಂತರವಾಗಿ ಏನಾದರೂ ಒಂದು ಚಟುವಟಿಕೆ ನಡೀತಾ ಇತ್ತು. ಚರ್ಚಾ ಕೂಟ ಇರ್ಬೋದು, ಈ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದವರಿಗೆ ಅಲ್ಲಿ ಒಂದು ಸನ್ಮಾನ ಮಾಡುವಂಥದ್ದು, ಅವ್ರ ಜೊತೆ ಸಂವಾದ, ಇಂಥ ನಿರಂತರವಾಗಿ ಏನಾದರೂ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ನನಗೆ ಅದು ಸ್ವಲ್ಪ ಮೂಲ ಆಯಿತು ನನಗೆ ಕಾಲ ಕಳೀಲಿಕ್ಕೆ. ಅಲ್ಲಿ ಹೋಗಿ ನಾನು ಸುಮ್ಮನೆ ಕೂರ್ತಾ ಇರಲಿಲ್ಲ, ಅಲ್ಲೆಲ್ಲ ಭಾಗವಹಿಸ್ತಾ ಇದ್ದೆ. ಅಲ್ಲಿ ಭಾಗವಹಿಸೋ ಸಂದರ್ಭದಲ್ಲಿ ಒಂದು ಬರಹಗಾರ ಸಂಘ ಅಂತ ಮಾಡಿದರು. ಆ ಸಂದರ್ಭದಲ್ಲಿ ನಾನು ಸುಮ್ಮನೆ ಬಂದು ಕೂತ್ಕೊಳ್ತಾ ಇದ್ನಲ್ಲ, ಈ ಕೂರುವಿಕೆಯೇ ನನಗೆ ಸ್ವಲ್ಪ ಅಸಹಾಯವಾಯಿತು. ಈ ಮಡಿಕೆರೆ ಗೋಪಾಲ್ ಅವರು ತುಂಬ ಜವಾಬ್ದಾರಿ ಜನ. ಇವರು ಯಾವಾಗಲೂ ಕನ್ನಡ ಪರವಾಗಿ ಕನ್ನಡ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಎಲ್ಲದರಲ್ಲೂ ತೊಡಸ್ಕೊಳ್ತಾರೆ. ನಾನು ತೊಡಸ್ಕೊಳ್ಳೋದಕ್ಕೆ ಹೋಗಿದ್ದಲ್ಲ, ನನ್ನ ಕಾಲವನ್ನು ಬೇರೆ ರೀತಿಯಲ್ಲಿ ವ್ಯಯ ಮಾಡಬಾರ್ದು, ಇಲ್ಲಿ ಕಳೆಯೋಣ ಅಂತ ಹೋಗ್ತಾ ಇದ್ದೆ. ಆ ಸಂಸ್ಥೆಯ ಕೋಶಾಧ್ಯಕ್ಷ ಆಗಿ ಏಕದಮ್ ಆಯ್ಕೆ ಮಾಡಿಬಿಟ್ರು. ದೊಡ್ಡದು, ನಾನೊಬ್ಬನೇ ಡಾಕ್ಟರೇಟ್ ಇಲ್ದಾರವನು, ಪ್ರೊಫೆಸರ್ ಅಲ್ದಾರ ನಾನೊಬ್ಬನೇ. ಅದನ್ನು ತುಂಬ ನಿರ್ವಂಚನೆಯಿಂದ ಭಾಳ ಚೆನ್ನಾಗಿ ನಿರ್ವಹಿಸಿದೆ. ಒಂದು 5-6 ವರ್ಷ ಆದ ನಂತರ, ಅದಕ್ಕೂ ಮೋಶ ಈಗ 40 ವರ್ಷ ಆಗಿದೆ ಅಂತ ಕಾಣಿಸುತ್ತೆ ಆ ಸಂಸ್ಥೆಗೆ, ಆಗಿದೆ. ಆಮೇಲೆ ಏನು ಮಾಡಿದೆ, ಈಗ ಅದು ಆ ಸಂಸ್ಥೆ ಈಗ ಎಲ್ಲ ಹಿರಿಯರಲ್ಲಾಗಿ ಈಗ ಹಿರಿಯ ಲೇಖಕಿ ಕಾದಂಬರಿಕಾರ್ತಿ ಮಂಗಳಾ ಸತ್ಯ ಅನ್ನೋರು ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ. ಆದರೆ ಆರೋಗ್ಯದ ಅವರ ನನಗೆ ಸ್ವಲ್ಪ ಗಂಟಲಿಂದು ತೊಂದರೆ ನಿಮ್ಗೆ ಸ್ಪಷ್ಟವಾಗಿ ಕೇಳ್ತಿದೆ ಕಾಣಿಸುತ್ತೆ. ನಿಮಗೆ ನನಗೆ ಬೇಸರ ಆದ್ರೂ ಬರಲ್ಲ, ನಿಮಗೆ ಬೇಸರ ಆಗ ಇಲ್ಲ ಪ್ರೇಕ್ಷಕರಿಗೆ ಕೇಳ್ತಿದೆ. ಆಮೇಲೆ ಪ್ರೇಕ್ಷಕರು ಏನೋ ಗಂಟ ತಿಳ್ಕೊಂಡಾಗ ಮಾತಾಡಿ ನನಗೆ ನಿಜವಾಗ್ಲೂ ಆರೋಗ್ಯ ಸರಿ ಇಲ್ಲ. ನಿಮ್ಮ ಒಂದು ಪ್ರೀತಿಯ ಆಹ್ವಾನಕ್ಕೆ ನಾನು ಇಲ್ಲಿ ಬಂದಿದ್ದೇನೆ.
ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ ನಾನು ರಾಜೀನಾಮೆ ಕೊಟ್ಟು ಬಂದೆ 5 ವರ್ಷದ ನಂತರ. ಅಲ್ಲಿ ಪ್ರೊಫೆಸರ್ಗಳೆಲ್ಲ ಸೇರಿಕೊಂಡು ಆ ರಾಜೀನಾಮೆ ಹರಿದಾಕ್ಬಿಟ್ರು. ಓಹೋ, ನಿಮ್ಗೆ ತೊಂದರೆ ಏನು ಹೇಳಿ, ನೀವು ಚೆಕ್ಕಿಗೆ ಸೈನ್ ಹಾಕೋದು ಅಷ್ಟೇ ಕೆಲಸ ಅಲ್ವ ನಿಮಗೆ, ನಿಮ್ಗೇನು ತೊಂದರೆ ಆಗುತ್ತೆ, ನೀವು ಕಾರ್ಯಕ್ರಮಕ್ಕೂ ಬೇಕಾದ್ರೆ ಬರಲೇಬೇಡಿ ಅಂತೇಳಿ ಶುರು ಮಾಡಿದ್ರು. ಮತ್ತು ಮುಂದುವರೆದೇ ಅದರ ಜೊತೆಲಿ ಒಡನಾಟದಲ್ಲಿ ಇದ್ವಿ. ಅನೇಕ ಕಾರ್ಯಕ್ರಮಗಳನ್ನು ನಾನು ಜೊತೆಯಲ್ಲಿ ಸೇರಿಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಆ ನಂತರ ಉದಯಗಿರಿಯಲ್ಲಿ ಮನೆ ಕಟ್ಟಿದ್ವಿ ನಾವು. ಮನೆ ಕಟ್ಟುವ ಸಂದರ್ಭದಲ್ಲಿ ಒಂದು ಉದಯಗಿರಿ ಕನ್ನಡ ಸಂಘ ಅಂತ ಪ್ರಾರಂಭ ಮಾಡಿದ್ವಿ. ಅದಕ್ಕೂ 30 ವರ್ಷ ಈಗ. ನಾನು ಅಧ್ಯಕ್ಷ ಬೇಡ ಅಂತ ಹೇಳಿದ್ರು ಅದನ್ನು ನಾನು ಬಿಡ್ತಾ ಇಲ್ಲ. ಅಲ್ಲೂ ಮುಂದುವರೆದೇವೆ. ಅಲ್ಲಿ ಸುಮಾರು 1000 ಜನಗಳಿಗೆ ಎಂಥದ್ದು ಪಿಂಚಣಿ, ಇದು ವಿವಾಹ, ಇದು ವೃದ್ಧಾಪ್ಯ ವೇತನ ಮತ್ತು ಗಂಡ ತೀರ್ಕೊಂಡ ವಿಧವಾ ವೇತನವನ್ನು ಮಾಡಿಸುವಂಥದ್ದು, ಮತ್ತು ಗಿಡ ನೆಡುವ ಕೆಲಸ, ಪರಿಸರದ ಬಗ್ಗೆ ಆಂದೋಲನ ಮಾಡುವಂಥ ಕೆಲಸವನ್ನು ಮಾಡಿ ನಿತ್ಯ ನಿರಂತರವಾಗಿ ಅಲ್ಲಿ ಚಟುವಟಿಕೆ ಅದರಲ್ಲೂ ಇದ್ದೇವೆ. ಆ ಸಂದರ್ಭದಲ್ಲಿ ಉದಯಗಿರಿ ಕನ್ನಡ ಸಂಘದ ಕಾರ್ಯದರ್ಶಿ ನನ್ನನ್ನು ಸಾಹಿತ್ಯ ಪರಿಷತ್ತಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಸಾಹಿತ್ಯ ಪರಿಷತ್ತಿಗೆ ಕರ್ಕೊಂಡು ಹೋಗಿ ನನಗೂ ಅಲ್ಲಿ ಬಿಡುವಿತ್ತಲ್ಲ, ಎಲ್ಲ ಕಾರ್ಯಕ್ರಮಗಳು ಭಾಗಿಯಾಗ್ಲಿಕ್ಕೆ ಶುರು ಮಾಡಿದೆ. ಪ್ರಧಾನ ಸಂಚಾಲಕನಾಗಿ ಮಾಡಿದ್ರು ಇಮಿಡಿಯೇಟು. ಎಲ್ಲ ನಿಮಗೆ ಇಮಿಡಿಯೇಟ್ ಸಿಕ್ಕಿರೋಂಥದ್ದು. ಆ ಪ್ರಧಾನ ಸಂಚಾಲಕರ ಕೆಲಸವನ್ನು ತುಂಬ ಗೌರವಯುತವಾಗಿ, ತುಂಬ ಗಾಂಭೀರ್ಯವಾಗಿ, ಬರೀ ಬದ್ಧತೆಯಿಂದ ಮಾಡಿ ಸುಮಾರು 20 ವರ್ಷಗಳ ಕಾಲ ಅಲ್ಲಿ ಸಂಚಾಲಕನಾಗಿ ಕೆಲಸವನ್ನು ಮಾಡಿದೆ. ಅದು ನನಗೆ ಸಾಹಿತ್ಯದ ಒಲವನ್ನು ಹುಟ್ಟಿಸ್ಲಿಕ್ಕೆ ಪ್ರಾರಂಭ ಆಯಿತು. ನಂತರ ಜವರೇಗೌಡರು ಇದನ್ನೆಲ್ಲ ಗಮನಿಸ್ತಾ ಇದ್ದರು. ಜವರೇಗೌಡರು ನಿಜವಾಗ್ಲೂ ಅವರು ನಿಷ್ಪಕ್ಷಪಾತಿ ಮತ್ತು ಯಾರು ಪ್ರಯತ್ನವನ್ನು ಮಾಡ್ತಾರೋ ಅದ್ರ ಬಗ್ಗೆ ಆಸಕ್ತಿಯಿಂದ ಇರ್ತಾರೋ ಅವ್ರನ್ನ ಗುರುತಿಸುವಂಥ ಕೆಲಸ ತುಂಬ ಚೆನ್ನಾಗಿ ಮಾಡೋರು. ನಂತರ ಇವರು ನಮ್ಮ ಮಾನಸ ಅವರು ಅಧ್ಯಕ್ಷರಾಗಿದ್ದರು. ಗಿರಿಗೌಡರ ಕಾಲದಲ್ಲಿ ನಾನು ಸಂಚಾಲಕನಾಗಿ ಕೆಲಸ ಮಾಡಿದೆ. ಅಲ್ಲೂ ಅತ್ಯುತ್ತಮವಾಗಿ ಕೆಲಸ ಮಾಡುವಂಥವ್ರು ಮತ್ತು ಅನೇಕ ಸಾಹಿತ್ಯ ಸಾಧನೆ ಮಾಡಿದಂಥವರು ಲೇಖಕರು ತುಂಬ ಜನ ಇದ್ದರು. ಅಲ್ಲೆಲ್ಲ ನನಗೆ ಅಚಾನಕ್ಕಾಗಿ ಆ ಸ್ಥಾನ ಸಿಕ್ಕಿದ್ರು. ಅಧ್ಯಕ್ಷನಾಗಿದೆ 2008ರಲ್ಲಿ. ನಾನು ಕಾರ್ಯದರ್ಶಿಯಾಗಿ ನಿವೃತ್ತಿ ಆಯಿತು. ಕಾರ್ಯದರ್ಶಿ ಸ್ಥಾನ ಆದಮೇಲೆ ಚುನಾವಣೆ ಬಂತು. ಚುನಾವಣೆ ಬಂದಾಗ ಜವರೇಗೌಡರು ಅವ್ರ ಕುಟೀರಕ್ಕೆ ನೀವು ಬಂದಿದ್ದೀರಾ? ಕುಟೀರಕ್ಕೆ ಬಂದಿದ್ದೀರಾ? ಇಲ್ಲ, ಬಂದಿಲ್ಲ. ಕುಟೀರಕ್ಕೆ ಬರಬೇಕು. ಅದು ಒಂದು ದೇವಸ್ಥಾನ ಇದ್ದಂಗೆ. ಅಲ್ಲಿ ಕಾಲಿಟ್ಟಿಗೆ ಹಿಡಿದೇ ಇರೋ ಜನಗಳೇ ಇಲ್ಲ. ಮುಖ್ಯಮಂತ್ರಿಗಳ ಆದಿಯಾಗಿ, ಹಿರಿಯ ಸಾಹಿತಿಗಳ ಆದಿಯಾಗಿ ಎಲ್ಲರೂ ವಿಶ್ವದಾದ್ಯಂತ ಆ ಕುಟೀರಕ್ಕೆ ಭೇಟಿಯನ್ನು ಕೊಟ್ಟು ಅವರು ಆಶೀರ್ವಾದ ತಗೊಂಡಿದ್ದಾರೆ. ಕುಟೀರಕ್ಕೆ ಒಂದ್ಸರಿ ಕರೆದ್ರು. ಮಾನಸ ಅವರು ಅಧ್ಯಕ್ಷ ಆಗಿ ಇಳಿದಿದ್ರು. ಆ ಸಂದರ್ಭದಲ್ಲಿ ನನ್ನನ್ನು ಕರೆದು ಒಂದು 20-30 ಜನ ಹಿರಿಯ ಸಾಹಿತಿಗಳನ್ನೆಲ್ಲ ಕರೆದು ಮುಂದಿನ ಬಾರಿಗೆ ಮದ್ದಿಕೆರೆ ಗೋಪಾಲ್ ಅವ್ರನ್ನ ಅಧ್ಯಕ್ಷಗಾದಿಗೆ ನಿಲ್ಲಿಸಿ ಗೆಲ್ಲಿಸ್ಬೇಕು ಅಂತ ಹೇಳಿದ್ರು. ನನಗೆ ಚಳಿ ಜ್ವರ ಬಂತು. ಈ ಸಾಹಿತಿಗಳ ಮಧ್ಯೆ ಈ ಅಪರೂಪದ ಈ ಸಂಘರ್ಷ, ಅದು ಸಂಘರ್ಷ ಅಂತ ಅನ್ನೋಕ್ಕಿಂತನೂ ಅಪರೂಪವಾದ ಒಂದು ಸಂಭ್ರಮ. ಚುನಾವಣೆ ಸಾಮಾನ್ಯ, ನಾನು ಸಾಹಿತಿಯೂ ಅಲ್ಲ, ಏನೂ ಬರೆದಿಲ್ಲ. ಹಿಂದೆ ಕಾಲೇಜ್ ದಿವಸದಲ್ಲೇ ಸ್ವಲ್ಪ ಅದು ಇದು ಬರಿತಾ ಇದ್ದೆ, ಏನೇನೋ ಬರಿತಾ ಇದ್ದೆ. ಆಮೇಲೆ ನಿಲ್ಲಿಸ್ಬಿಟ್ಟೆ. ಆಮೇಲೆ ಗುರುಗಳೇ, ನನಗೆ CPK ಅವರು ಇನ್ನು 20-30 ಜನ ಸಾಹಿತಿಗಳೆಲ್ಲ ಕುಳಿತಿದ್ರು. ನಾನು ಮದ್ದಕ್ಕೆ ಕೂರಿಸ್ಬಿಟ್ಟು ನೀವು ಮುಂದಿನ ಅಧ್ಯಕ್ಷ ಆಗ್ಬೇಕ್ರಿ ಮಡಿಕೆರೆ ಗೋಪಾಲ್ ಅಂತ ಹೇಳಿದರು. ನಾನು ಮೆತ್ತಿಗೆ ಫೋನ್ ಹಿಡ್ಕೊಂಡು ಜಾಗ ಖಾಲಿ ಮಾಡೋಕ್ಕೆ ನೋಡಿದೆ. ಅವ್ರಿಗೆ ಎಂಥ ಇದು ಗೊತ್ತಾಗ್ತಿತ್ತು, ಒಂದು ಇವನು ಕಳ್ಳಾಟ ಆಡ್ತಾನೆ, ಹೋಗ್ತಾನೆ ಹೊರಗಡೆ ಅಂತ ಹೇಳ್ಬಿಟ್ಟು ಎಲ್ಲ ಹುಡುಗರನ್ನೆಲ್ಲ ಕರೆಸಿ, ನೋಡಿ ಅಲ್ಲಿ ನಿಂತಿದ್ದಾರೆ, ಹೋಗ್ತಾರೋ ಅವರು, ಆ ಮಡಿಕೆರೆ ಹಿಡ್ಕೊಂಬನ್ನಿ ಅಂದರು. ಮತ್ತೆ ಮಧ್ಯಕ್ಕೆ ಕೂರಿಸಿದ್ರು. ಒಂದು ಪ್ರಶ್ನೆ ಕೇಳಿದರು, ನಿಮ್ಗೆ ಓಟ್ ಹಾಕರು ಯಾರು ಅಂತ. ಓಟ್ ಹಾಕರೆಲ್ಲ ಸಾಹಿತ್ಯ ಪರಿಷತ್ತಿಗೆ ಇರೋರೆಲ್ಲ ಸಾಹಿತಿಗಳು, ಆಮೇಲೆ ಪ್ರತಿಭಾವಂತರು, ಪ್ರತಿಭೆ ಇರೋಂಥವ್ರು, ಪ್ರಭಾವಿ ವ್ಯಕ್ತಿಗಳು, ಮತ್ತು ತುಲನಾತ್ಮಕವಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು. ನನ್ನನ್ನು ಅವರು ಅಧ್ಯಯನ ಮಾಡ್ತಾರೆ. ಆದ್ದರಿಂದ ನಾನು ಸೂಕ್ತವಾದ ವ್ಯಕ್ತಿ ಅಲ್ಲ ಅಂತ ಮಾತನ್ನು ಹೇಳಿದೆ. ಆಮೇಲೆ ಒಂದು 2 ಹಿರಿಯ ಸಾಹಿತಿಗಳು, ಮಡ್ಡಿಕೆರೆ ಗೋಪಾಲ್ ಅವರು ಹೇಳ್ತಾ ಇರೋದು ಕರೆಕ್ಟು, ಸಾಹಿತ್ಯದ ಸ್ವಲ್ಪ ಜ್ಞಾನ ಇದ್ದೇ ಇರಬೇಕು, ಇಲ್ಲದೇ ಕಷ್ಟ ಆಗುತ್ತೆ ಅವರಿಗೆ. ಸಾಹಿತ್ಯದ ಒಲವು, ಅದ್ರ ಬಗ್ಗೆ ಆಳ ಅಧ್ಯಯನ ಸ್ವಲ್ಪ ಮಟ್ಟಿಗೆ ಇರಬೇಕು, ಸಾಹಿತಿಗಳ ಹೆಸರಾದ್ರೂ ಗೊತ್ತಿರಬೇಕು ಅಂತ ಹೇಳಿದರು. ಅದೆಲ್ಲ ನನಗೆ ಗೊತ್ತಿತ್ತು, ಸಾಹಿತಿಗಳ ಹೆಸರೆಲ್ಲ ಗೊತ್ತಿತ್ತು. ಅವ್ರು ಹಾಗಂತ ಹೇಳಿದ್ರು. ನನಗೆ ಅದು ನಿಜ ಅನ್ನಿಸ್ತು. ಅವರಿಗೆ ಸಿಕ್ಕಾಪಟ್ಟೆ ಜೋರು ಮಾಡಿಬಿಟ್ರು.
ಅಲ್ರಿ ನೀವೆಲ್ಲ ಬರಿತಾ ಇಲ್ವಾ? ನೀನು ಬರಿತಾ ಇಲ್ವೇನಪ್ಪ ನೀ ಬರಿ ಮರೆಯ. ಅವ್ರ ಪರಿಚಾರಕರು ಚೇರ್ ಹಾಕೋದು, ಕುರ್ಚಿ ಹಾಕೋದು, ಗುಡಿಸೋದು, ಒರೆಸೋದು, ಅತಿಥಿಗಳನ್ನ ಕರ್ಕೊಂಡು ಬರೋದು, ಕೊನೆಗಾದ್ರೂ ವಂದನಾ ಅರ್ಪಣೆ ಮತ್ತೆ ಬಿಟ್ಟು ಬರೋದು ಮಾಡ್ತಾ ಇದ್ದಾರೆ. ಈ ಪರಿಚಾರಕ್ಕೆ ಮಾಡೋದಕ್ಕೆ ಒಬ್ಬರು ಸಿಗ್ತಾ ಇಲ್ಲ. ಆ ಪುಣ್ಯಾತ್ಮ ಸಿಕ್ಕಿದ್ದಾರೆ, ಅವ್ರಿಗೊಂದು ಅವಕಾಶ ಮಾಡಿಕೊಡಿ, ಒಳ್ಳೆ ಕೆಲಸ ಮಾಡಿ ತೋರಿಸ್ತಾರೆ ಅಂತೇಳಿ ಗಲಾಟೆ ಬಾಯಿ ಮುಚ್ಚಿಬಿಟ್ರು. ಚುನಾವಣೆಗೆ ನಿಂತೆ. ನಾನು ಹೇಳಿದೆ, ನೋಡಿ ಗುರುಗಳ, ಇಲ್ಲಿ ಇಷ್ಟು ಜನ ಇದೆಯಲ್ಲ ಸಾಹಿತಿಗಳು, ಒಂದು 23 ಜನ ಎಲ್ಲ ಸೇರ್ಕೊಂಡಿದ್ದಾರೆ. ಹೆಚ್ಚು ಕಡಿಮೆ ಸಿಟಿಗೆ ಒಬ್ಬರೇ ಇರೋದು ಅಂತ ಕಾಣಿಸುತ್ತೆ. ಎಲ್ಲ ಹೇಳಿ ನಾನು ಅವ್ರು ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ನಿಲ್ಲಿಸ್ಬಿಟ್ಟು ನನ್ನ ಮರ್ಯಾದೆ ತೆಗಿಬಿಡಿ, ನಾನು ಸ್ವಲ್ಪ ಅದಕ್ಕೆ ಅಂಜಿಕೆ ಇದೆ ನನಗೆ. ಹಾಗಾಗಿ ಎಲ್ಲ ಜೋರು ಮಾಡಿ ನಿಲ್ಲಿಸಿದ ಮೇಲೆ ಎಲ್ಲ ಘಟಾನುಘಟಿಗಳು, ನಮ್ಮ ಗೆಳೆಯರೆಲ್ಲ ಪ್ರಬುದ್ಧರು, ಘಟಾನುಘಟಿಗಳು, ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರಂತೆಲ್ಲ ನಿಂತಿದ್ರು. ಆದರೆ ನನಗೆ 2,000 ಓಟು ಆ ಸಂದರ್ಭದಲ್ಲಿ 1,500 ಓಟು ಬಂದ್ಬಿಡ್ತು. ಇದು ಸಾಹಿತ್ಯ ಪರಿಸ್ಥಿತಿಗೆ ಮತ್ತು ಸಾಮಾನ್ಯ ಕೆಲಸ ಮಾಡಿದಂಥವನಿಗೆ ಸಿಕ್ಕುವ ಒಂದು ದೊಡ್ಡ ಸನ್ಮಾನ ಅಂತ ನಾನು ಅಂದ್ಕೊಳ್ತೀನಿ. ಇದ್ರ ಜೊತೆಯಲ್ಲಿ ಒಂದು ಸಣ್ಣ ಘಟನೆ ನಡೀತು. ನಂದೊಂದು ಮಾರುತಿ 800 ಕಾರ್ ಇತ್ತು. ಅದನ್ನು ತಂದು ಸ್ವಲ್ಪ ಒಳ್ಳೆ ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು ಇನ್ಚಾರ್ಜ್ ಮಾಡ್ಕೊಂಡು ಟ್ರಿಮ್ ಆಗಿ ಎಲ್ಲ ಸ್ವಲ್ಪ ತಡವಾಗಿ ಬನ್ನಿ ನೀವು ಅಂತ ಹೇಳಿದ್ರು. ನೀವು ಎಲ್ಲ ಗೆಸ್ಟ್ಗಳೆಲ್ಲ ಬಂದಮೇಲೆ ನಿಮ್ಗೆ ಏತ್ಕೆ ಕರ್ಕೊಂಡು ಹೋಗ್ತೀವಿ ಅಂತ. ಬಾಜಾಬಜಯಂತ್ರಿಯಿಂದ ಮೇಲೆ ಕರ್ಕೊಂಡು ಹೋದ್ರು. ನನ್ನ ಕಾರೆಲ್ಲ ಇಳಿಸಿ ಎಲ್ಲ ಭಾರಿ ಇದು ಮಾಡಿಬಿಟ್ಟು ಏನು ಪುಷ್ಪ ವೃಷ್ಟಿ ಎಲ್ಲ ಮಾಡಿ ಎಳ್ಕೊಂಡು ಹೋದ್ರು. ವೇಡ್ಗಡೆ ಮೇಲೆ ಕೂರಿಸಿದ್ರು. ಕಾರ್ಯಕ್ರಮ ಪ್ರಾರಂಭ ಆಯಿತು. ತುಂಬ ಒಳ್ಳೆ ಸಾಕಷ್ಟು ಭಾರಿ ಜನ ಸೇರಿದ್ರು. ಆಮೇಲೆ ಪ್ರಾರ್ಥನೆ ಆಯಿತು. ಸ್ವಾಗತ ಭಾಷಣ ಮಾಡಲಿಕ್ಕೆಲ್ಲ ಪ್ರಾರಂಭ ಮಾಡಿದರು. ಜವರೇಗೌಡರು ಒಂದು ತಗಾದೆ ತೆಗೆದ್ರು. ಏನು ತಗಾದೆ ಅಂತ ಗೊತ್ತಾ ನಿಮಗೆ? ನಾಡಗೀತೆ ಹೇಳಿಸಿಲ್ಲ ಅಂತ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನೀನು, ಕುವೆಂಪು, ನನ್ನ ಗುರುಗಳು ಕುವೆಂಪು ರಚನೆ ಮಾಡಿದಂಥ ನಾಡಗೀತೆಯನ್ನು ನೀನು ಪ್ರಾರಂಭದಲ್ಲಿ ಹಾಡಿಸ್ಲಿಲ್ಲ, ಮೊದಲು ಆಮೇಲೆ ಸ್ವಾಗತ ಮಾಡಿ ನಾಡಗೀತೆ ಹಾಡಿಸಿ ಅಂತ ಶುರು ಮಾಡಿದರು. ಹುಡುಕಾಡಿದೆ, ಅವನು ಬಂದಿರಲಿಲ್ಲ. ಹೇಳೋರು ಯಾರೂ ಸಿಕ್ಕಲಿಲ್ಲ. ಆಯ್ತು ಗುರುಗಳೇ ಮುಂದಿನ ಸಾರಿಯಿಂದ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂತ ಸಿಕ್ಕಾಪಟ್ಟೆ ಬೈಯಕ್ಕೆ ಶುರು ಮಾಡಿದರು. ನಿನ್ನಂಥ ಮೂರ್ಖನ ಅವಿಯಕ್ಕೆ ನಾವು ಅಧ್ಯಕ್ಷ ಮಾಡಿದ್ನಲ್ಲಪ್ಪ, ಈ ಮೊದಲೇ ನೀನು ಈ ಅಪಪ್ರಚಾರ ಮಾಡಿಬಿಟ್ಟಲ್ಲಪ್ಪ ಮಾರಾಯ, ನಾನು ಈ ಕಾರ್ಯಕ್ರಮದಲ್ಲಿ ಕೂರೋಕ್ಕೆ ನನಗೆ ಸಾಧ್ಯ ಆಗ್ತಾಯಿಲ್ಲ, ನಾನು ಹೊರಗಡೆ ಹೋಗ್ತೀನಿ. ಆಮೇಲೆ ಏನೇನು ಮಾಡಿ ಕೈಕಾಲು ಹಿಡಿದು ಕೂರಿಸ್ಕೊಂಡೆ. ಬೈತಾನೇ ಇದ್ದರು. ಬೇರೆಯವರಿಗೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಕೊನೆಯ ಸಂದರ್ಭದಲ್ಲಿ ನನ್ನ ಭಾಷಣದಲ್ಲಿ ನಾನು ಅದನ್ನು ಕ್ಷಮೆಯನ್ನು ಯಾಚಿಸಿದೆ. ಕುತ್ಕೊಳ್ಳಿ ಗೊತ್ತು ಎಲ್ಲ ಅಂತ ಹೇಳಿ ಏನೋ ಕೈ ಭಾಷೆ ಎಲ್ಲ ಮಾತಾಡಿದರು. ಆಮೇಲೆ ಊಟದ ವ್ಯವಸ್ಥೆ ಆಯಿತು. ಅವರು ಊಟಕ್ಕೆ ಕೂರಲೇ ಇಲ್ಲ. ಒಂದು ಛತ್ರಿ ಯಾವಾಗಲೂ ಹಿಡ್ಕೊಂಡಿರ್ತಿದ್ರು. ಛತ್ರಿ ಹಿಡ್ಕೊಂಡು ಸೀದಾ ಇಳಿದು ನಮಗೇನು ಒಂದನ್ನು ಸ್ವೀಕಾರ ಮಾಡಲಿಲ್ಲ. ಸೀದಾ ಕುಟೀರಕ್ಕೆ ಹೋಗ್ಬಿಟ್ರು. ಆಮೇಲೆ ಉಳಿದು ನಮ್ಮ ಗೆಳೆಯರೆಲ್ಲ, ನಾಳೆಯಿಂದ ನಿನ್ನ ಕತೆ ಮುಗೀತು, ನಾಯಿ ಬಿಡ್ತಾರೆ ನೋಡಿ ನಿನ್ನ ಮೇಲೆ, ಕುವೆಂಪುರವ್ರನ್ನ ದ್ವೇಷ ಕಟ್ಕೊಂಡಿದ್ಯಾ, ನೀನು ಉದ್ಧಾರ ಆಗಲ್ಲ, ಹಾಗೆ ಹೀಗೆ ಅಂದರು. ನನಗೂ ಹಾಗೆ ಅನ್ನಿಸ್ತು, ಈ ಚಾಕರಿ ನಮ್ಗೆ ಯಾಕೆ ಬೇಕು ಅಂತೇಳಿ. ನಾವೆಲ್ಲ ಭಾರಿ ಪ್ರಬುದ್ಧರಲ್ಲ, ನಮಗೆ ಸಣ್ಣ ಒಂದು ನಮ್ಮ ಮೇಲೆ ಇದಾದ್ರೂ ನಮಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾವು ತಪ್ಪು ಮಾಡಿದ್ರೂ ಸಹ ನಾವು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಾನು ತಪ್ಪು ಮಾಡಿದ್ದೇನೆ ತಿದ್ಕೊಳ್ಬೇಕು ಅಂತ ಆ ಮನೋಧರ್ಮನೂ ನಮ್ಮಲ್ಲಿ ಇರೋಲ್ಲ. ಕೆಲವು ಬಾರಿ ರಾಜೀನಾಮೆ ಕೊಟ್ಬಿಡ್ತೀನಿ ಬಿಡ್ರಿ ಹಾಗೆ ಹೀಗೆ ಅಂದೆ. ಬೆಳಿಗ್ಗೆ 9:30 ಒಂದು ದೂರವಾಣಿ ಕರೆ ಬಂತು ಜವರೇಗೌಡರಿಂದ. ಮಡಿಕೇರಿ ಎಲ್ಲಿದ್ದೀರಿ? ಮನೇಲಿದ್ದೀನಿ ಅಂದೆ. ಸ್ವಲ್ಪ ಬರಬೇಕಲ್ಲ ಅಂದರು. ಯಾರು? ನಿಜವಾಗ್ಲೂ ನಮ್ಗೆ ಅವ್ರ ಧ್ವನಿ ಗೊತ್ತಾಗಲಿಲ್ಲ. ಯಾರು ನೀವು ಅಂತ ಕೇಳಿ, ಜವರೇಗೌಡ ಕಣಪ್ಪ ಅಂತ ಅಂದರು. ಯಾವ ಜವರೇಗೌಡ? ಅವರು ದೇಜಾಗು ಏನು ಗೊತ್ತಾಯ್ತು ನಿನ್ಗೆ, ಏನು ಕೇಳ್ತಿದ್ಯಾ ಅಂತ. ನನಗೆ ಸ್ವಲ್ಪ ಅವಮಾನ ಮಾಡೋಕ್ಕೆ ಮಾತಾಡ್ತಿದ್ಯಾ ಅಂತ ಎಲ್ಲ ಅಂದರು. ಇಲ್ಲ ತಪ್ಪಾಯ್ತು ಗುರುಗಳೇ, ಇಲ್ಲ ಆ ಥರ ಎಲ್ಲ ನಿಜವಾಗ್ಲೂ ಗೊತ್ತಾಗಲಿಲ್ಲ ನನಗೆ. ಗೊತ್ತಾಯ್ತು ನಿನ್ನೆ ನಿನ್ಗೆ ಸ್ವಲ್ಪ ನೋವಾಗಿದೆ ಅಂತ ಗೊತ್ತಾಯ್ತು, ನೀನು ಕುಟೀರಕ್ಕೆ ಬಾ ಅಂತ ಅಂದರು. ಕುಟೀರಕ್ಕೆ ಹೋದಾಗ ಇನ್ನೂ ಬೈತಾರೇನೋ ಅಂತ ನಿಂತ್ಕೊಂಡೆ. ಬಂದು ತಪ್ಕೊಂಡು ಅಳಕ್ಕೆ ಶುರು ಮಾಡಿಬಿಟ್ರು. ನೋಡ್ರಿ, ಒಬ್ಬ ಸಾಹಿತಿಗೆ, ಒಬ್ಬ ಉಚ್ಚಾಯ ಶಕ್ತಿ ಇರ್ತಕ್ಕಂಥ, ಅಪರೂಪದ ಸೇವೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಎಂಥ ಗುಣಗಳಿರ್ತವೆ ಅಂದ್ರೆ ನಮ್ಮಲ್ಲಿ ದೌರ್ಬಲ್ಯ ಇರ್ತದಲ್ಲ, ಅದೆಲ್ಲ ಮೀರಿ ಬೆಳೆದಿರ್ತಾರೆ. ಗುರುಗಳೇ ನಾನು ಏನು ಮಾಡಿದ್ದೀನಿ ಅಂತ ಈಗೆಲ್ಲ ನನಗೆ ಇದು ಮಾಡ್ತಾ ಇದ್ದೀನಿ. ಇಲ್ಲಪ್ಪ, ನಿನಗೆ ನಿನ್ನೆ ನಾನು ಬೇಸರ ಮಾಡಿಬಿಟ್ಟೆ, ಭಾರಿ ನೋವಾಯಿತು, ನಾನು ನಿದ್ರೆ ಮಾಡಲಿಲ್ಲ, ತುಂಬ ಕೆಟ್ಟದಾಗಿ ನಿನ್ನ ಜೊತೆ ನಾನು ವ್ಯವಹರಿಸ್ತೆ ಅಂತೇಳಿ. ಇದಕ್ಕೆ ನಾನು ಯಾಕೆ ಕರೆದಿದ್ದೇನೆ ಅಂದರೆ, ನೀನು ಒಳ್ಳೆ ಸಂಘಟಕ, ಒಳ್ಳೆ ಕೆಲಸ ಮಾಡ್ತೀಯ, ಆ ಕಾರಣಕ್ಕೆ ಮತ್ತೆ ಕರೆದಿದ್ದೀನಿ. ಬೇಸರ ಮಾಡ್ಕೊಂಡು ನೀನು ಎಲ್ಲಿ ಇದರಿಂದ ದೂರ ಆಗ್ಬಿಡ್ತೀಯ ಅಂತ ಬೇಸರ ಆಯಿತು. ನೀನು ಕೆಲಸ ಮಾಡಿ, ನಿಮ್ಗೆ ಒಳ್ಳೆ ಶಕ್ತಿ ಇದೆ, ಆಗಲೇ ನೀವು ಮಾಡಿ ತೋರಿಸಿದ್ರಿ 20 ವರ್ಷದಿಂದ.
ಮಾಡಿ ಕೆಲಸ ಮಾಡ್ಕೊಂಡೋಗಿ ನಾವು ಜೊತೆಯಲ್ಲಿ ಇರ್ತೀವಿ. ಈ ಒಂದು ಸಣ್ಣ ವ್ಯತ್ಯಾಸಕ್ಕೆ ನಾನು ಭಾರಿ ಬೇಸರ ಮಾಡ್ಕೊಳ್ತಿದ್ದೇನೆ. ಅದು ಮಾಡ್ಕೋಬೇಡಿ, ಮುಂದಿನ ದಿವಸ ಇವೆಲ್ಲ ಮಾಡ್ಕೊಂಡು ಹೋಗಿ ಅಂತ ಆಯಿತು ಅಂತ ಗುರುಗಳಿಗೆ ಕಾಲಿಗೆ ಎರಗಿ ನಾನು ನಿಮಗೆ ಯಾವ ಅಪಚಾರನ ಮಾಡದ ರೀತಿಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೇನೆ. ನಾನು ಇದನ್ನು ನನ್ನ ಶ್ರೇಷ್ಠ ಕೊಟ್ಟಿರ್ತಕ್ಕಂಥ ಒಂದು ಶ್ರೇಷ್ಠ ವೃತ್ತಿ ಅಂತೇಳಿ ನಾನು ಇದನ್ನು ಮಾಡ್ತೇನೆ, ದೇವ್ರ ಕೆಲಸ ಅಂತ ಮಾಡ್ತೇನೆ ಅಂತೇಳಿ ಅವ್ರಿಗೆ ಹೇಳಿದೆ. ಅದೇ ಥರ ಬಿಡುವಿಲ್ಲದ ಹಾಗೆ ಸುಮಾರು ಆ ಕಾಲದಲ್ಲೇ ನಾನು ಸುಮಾರು 800 ಕಾರ್ಯಕ್ರಮಗಳನ್ನು ಮಾಡಿದ್ದೆ. ರಾಜ್ಯದಲ್ಲಿ ಯಾರೂ ಮಾಡಿರಲಿಲ್ಲ. ನನಗೆ ಮಡಿಕೇರಿಯಲ್ಲಿ ನಡೆದಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ನನಗೊಂದು ಸನ್ಮಾನ ಮಾಡಿದರು. ಇದೆಲ್ಲ ಗೊತ್ತಿರಲಿಲ್ಲ ನನಗೆ, ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ಕಾರಣಕ್ಕೆ ನಮ್ಮ ಪ್ರತಿಭೆಯನ್ನು ಅಲ್ಲಿ ನಾವೆಲ್ಲ ಮುಡಿಪಿಟ್ಟು ಅದನ್ನು ಕಾಲಕ್ರಮ ಮಾಡೋದಕ್ಕೆ ನಮಗೊಂದು ಸತ್ಕಾರ ನಡೀತು. ಆ ನಂತರ ಮತ್ತೆ 10 ವರ್ಷಗಳ ನಂತರ ಚುನಾವಣೆ ಬಂತು. ಎಲ್ಲ ಬೇರೆ ಬೇರೆ ನಾವೇ 2 ಜನ ಗೆಲ್ಲಿಸಿದ್ವಿ. ಒಂದು 20 ಜನ ಮತ್ತೆ ಸೇರ್ಕೊಂಡ್ಬಿಟ್ರು. ಸೇರ್ಕೊಂಡಾಗ CPK ಅವರು ಕೂತ್ಕೊಂಡು ಇದು ಎಲ್ಲ 20 ಜನ ನೇರ್ಸ್ಕೊಂಡ್ರೆ ಯಾರನ್ನ ಗೆಲ್ಲಿಸೋದು ಅಂತ ನಮಗೆ ತೊಂದರೆ ಆಗುತ್ತೆ, ಹಿರಿಯರು ಯಾರಿದ್ದಾರೆ ಇಲ್ಲಿ ಅಂತ. ಹಿರಿಯರು ಯಾರು ಇಲ್ಲ, ಮಡ್ಡಿಕೆರೆ ಗೋಪಾಲ್ ಅವ್ರ ಹಿರಿಯರು, ನಮಗೆ ಅವರೇ ಹಿರಿಯರು ಅಂದರೆ ನನ್ನ ಕರೆಸಿ ನಾನು ಕೂತ್ಕೊಂಡಾಗ ನನಗೆ ನಾವೊಂದು ತೀರ್ಮಾನ ಮಾಡ್ತೀವಿ, ನೀವೆಲ್ಲ ಸಾಹಿತಿಗಳು ಎಲ್ಲ ಇದ್ದೀವಿ, ತೀರ್ಮಾನ ಮಾಡ್ತೀವಿ, ಇವತ್ತಿಗೆ ಭದ್ರಾಗಿರ್ಬೇಕು ಅಂತ ಹೇಳಿದ್ರು. ಆಯ್ತು ಗುರುಗಳೇ ಮಾಡಿ, ಯಾರನ್ನೊಬ್ಬರನ್ನ ಮಾಡ್ತಾರೇನೋ ಇದು ಮಾಡೋದು ಅಂತ. ಅಲ್ಲಿ 20 ಜನ ಇದ್ದರನ್ನ ಅವ್ರನ್ನೆಲ್ಲ ಒಬ್ಬೊಬ್ಬರಾಗಿ ಕೇಳಿದರು. ಅವರೆಲ್ಲ ಆಯಿತು, ನಿಮ್ಮ ಇದಕ್ಕೆ ನಾವು ಭದ್ರಾಗಿರ್ತೇವೆ, ನಿಮ್ಮ ವಾಗ್ದಾನಕ್ಕೆ, ನಿಮ್ಮ ಒಂದು ಅಪ್ಪಣೆಗೆ ನಾವು ಭದ್ರಾಗಿರ್ತೇವೆ ಅಂತ ಹೇಳಿದರು. ಏಕ್ದಮ್ಮು ನನ್ನನ್ನು ಮತ್ತೆ ಆಯ್ಕೆ ಮಾಡಿಬಿಟ್ರು. ಚುನಾವಣೆ ಇಲ್ಲ, ನೀವು ನಿಂತ್ಕೊಳ್ಳಿ, ನಾವು ಗೆಲ್ಲಿಸ್ತೀವಿ ಅಂತ. ನನಗೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ. ಇನ್ನು ಅನೇಕರು ಬೇರೆಯವರವರು ಎಲ್ಲ ಇದ್ದರು, ಆಕಾಂಕ್ಷಿಗಳು, ಅವರಿಗೆಲ್ಲ ಸ್ವಲ್ಪ ಮನಸ್ಸಿಗೆ ನೋವಾಯಿತು. ಆದರೆ ಎಲ್ಲ ಆಯಿತು, ಒಪ್ಕೊಳ್ಬೇಕಾಯ್ತಲ್ಲ, ಅನಿವಾರ್ಯ ಆಯ್ತಲ್ಲ, ಒಪ್ಕೊಂಡ್ರು. ಮತ್ತೆ ಸಹ ನನ್ನ ಗೆಳೆಯರು ಕೆಲವರು ನಿಂತ್ಕೊಂಡು ಚುನಾವಣೆ ನಡೀತು. ಆವಾಗಲೂ ಸಹ ಹತ್ತಿರ 2000 ಓಟುಗಳು ಜಾಸ್ತಿ ಬಂದವು. ಆ ಸಂದರ್ಭದಲ್ಲಿ ನಾನು 3 ತಿಂಗಳ ಕಾಲ ಆಸ್ಪತ್ರೆಯಲ್ಲಿದ್ದೆ. ನಾನು ಚುನಾವಣೆಗೂ ಹೋಗೋಕ್ಕಾಗಲಿಲ್ಲ. ನಿಮ್ಗೆ ಗೊತ್ತಿಲ್ಲ ಅದು ವಿಷಯ. ಚುನಾವಣೆಗೆ ಮತ ಕೇಳಕ್ಕೆ ಹೋಗಲೇ ಇಲ್ಲ ನಾನು ಹೊರಗಡೆ. ನನ್ನನ್ನು KR ಪೇಟೆಯಲ್ಲಿ KR ನಗರದಲ್ಲಿದ್ದಾರೆ, ಈಗ ಹುಣಸೂರಲ್ಲಿದ್ದಾರೆ, ಈಗ ಕೋಟೆಯಲ್ಲಿದ್ದಾರೆ ಅಂತೇಳಿ ನಮ್ಮ ಗೆಳೆಯರೆಲ್ಲ ಚುನಾವಣೆ ಮಾಡಿ ನನ್ನನ್ನು ಗೆಲ್ಲಿಸಿದರು. ಹಾಗಾಗಿ ಇದೊಂದು ನನಗೆ ಈ ಸಾಹಿತ್ಯ ವಲಯ, ಸಾಹಿತ್ಯ ತಾಯಿ ಭುವನೇಶ್ವರಿ ಕೊಟ್ಟಂಥ ದೊಡ್ಡ ವರ ಅಂತ ಹೇಳ್ಕೊಂಡು ಕೆಲಸ ಮಾಡ್ತಾ ಇದ್ದೇನೆ. ಅಷ್ಟು ಸಮರ್ಪಕವಾಗಿ ನನ್ನ ತೃಪ್ತಿಗಾಗುವಷ್ಟು ಕೆಲಸವನ್ನು ನಾನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಮುಂದಿನ ಉಳಿದಿಸಲಾರು ಅದನ್ನು ಮಾಡಿ ಆ ಋಣವನ್ನು ತೀರಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೆ. ಓಕೆ, ಒಳ್ಳೆಯ ವಿಚಾರ ಹೇಳಿದ್ರಿ. ಆದರೂ ಒಂದು ರಾಜ್ಕುಮಾರ್ ಹಾಡು ಹೇಳಂಗೆ, ಹುಟ್ಟಿದ ಊರನ್ನು ಬಿಟ್ಟು ಹೋದರೆ ಕಟ್ಟೋರ ನಮ್ಮೂರ ಅಂತ ಒಂದಷ್ಟು ಊರಿನ ಸಂಬಂಧ, ಸ್ನೇಹಿತರ ಸಂಬಂಧ, ಊರಿನ ಸಂಬಂಧ ಎಲ್ಲ ಇಟ್ಕೊಂಡಂಥವ್ರು. ಈಗ ನೀವು ಮೊದಲು 20 ವರ್ಷದ ಹಿಂದೆ ಸಾಹಿತ್ಯ ಪರಿಷತ್ತಲ್ಲಿ ಇದ್ದಂಥ ದಿನಗಳಿಗೂ ಇವತ್ತು ಪರಿಷತ್ತಲ್ಲಿರುವ ದಿನಗಳಿಗೂ ಏನಾದ್ರು ವ್ಯತ್ಯಾಸ ಇದೆಯಾ? ಇವತ್ತು ಸ್ವಲ್ಪ ರಾಜಕಾರಣ ಬೆರಕೆ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಅದೊಂದು ಆಗ್ತಾ ಇದೆ. ಒತ್ತಡಗಳು ಜಾಸ್ತಿ ಆಗ್ತಾ ಇದ್ದಾವೆ. ಯಾಕೆ ಒತ್ತಡಗಳು ಜಾಸ್ತಿ? ಸುಮಾರು 25,000 ಜನ ಮೆಂಬರ್ ಇದ್ದಾರೆ ಅಂದ್ಕೊಳ್ಳಿ ನಮ್ಮಲ್ಲಿ. ನನ್ನ ಗೆಳೆಯರು ಕೆಲವರು ಕಡಲೆ ಮಿಠಾಯಿ ರಸ್ತೆಯಲ್ಲಿ ಮಾರ್ತಾರಲ್ಲ, ಅವ್ರ ಗೆಳೆಯರು ಮೆಂಬರ್ ಆಗಿದ್ದಾರೆ. ಅಕ್ಷರ ಜ್ಞಾನ ಇದ್ರೆ ಸಾಕು. ಕಡಲೆಕಾಯಿ ಮಾರೋರು ಗೆಳೆಯರಾಗಿದ್ದಾರೆ. ಆಮೇಲೆ ಹೋಟ್ಲು ಮಾಣಿಗಳ ಗೆಳೆಯರಾಗಿದ್ದಾರೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಜಾತ್ಯಾತೀತವಾಗಿ, ಧರ್ಮಾತೀತವಾಗಿ, ಭಾಷಾತೀತವಾಗಿ ಬೇರೆ ಭಾಷೆಯವರು ಭಾಷೆ ಮಾತಾಡಿಕೊಂಡು ಮಾತು ಕಲಿತು ತುಂಬ ಜನ ನಮ್ಮ ಇದಕ್ಕೆ ಸದಸ್ಯರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆಲ್ಲರೂ ಏನೋ ಒಂದು ನಮ್ಗೆ ಹೇಳಬೇಕು, ಏನೋ ಒಂದು ಕೆಲಸ ಆಗಬೇಕು. ಅವ್ರಿಗೆ ಏನೋ ಕೆಲಸ ಅಂದರೆ ಸಾಹಿತ್ಯದ ಕೆಲಸ. ಅದು ಎಲ್ಲನೂ ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಯಾರಿಗೊಬ್ರಿಗೆ ಸನ್ಮಾನ ಮಾಡಬೇಕು, ಅವ್ರಿಗೆ ಯಾರ್ದೋ ಒಂದು ಕೃತಿ ಬಿಡುಗಡೆ ಆಗಬೇಕು. ಇದಕ್ಕೆಲ್ಲ ಅವ್ರು ಬಹಳ ಮುಖ್ಯವಾಗಿ ಸಾಹಿತ್ಯ ಪರಿಷತ್ತನ್ನೇ ದುಂಬಾಲು ಬೀಳ್ತಾರೆ. ಇದು ಸ್ವಲ್ಪ ಸಾಹಿತ್ಯ ಪರಿಷತ್ತಿನ ಕೆಲಸ ಮಾಡೋದಕ್ಕೆ ಸ್ವಲ್ಪ ಒತ್ತಡ ಜಾಸ್ತಿ ಆಗುತ್ತೆ. ದಿವಸಕ್ಕೆ ನಾನು 5 ಕಾರ್ಯಕ್ರಮ ಮಾಡ್ತೀನಿ ಒಂದೊಂದ್ಸಾರಿ, ಒಂದು ದಿವಸದಲ್ಲಿ. ಅದು ಒತ್ತಡ ಜಾಸ್ತಿ ಇರುತ್ತೆ. ಆದರೂ ಚಿಂತೆ ಇಲ್ಲ, ಇದೊಂದು ಒಳ್ಳೆಯ ಸುಯೋಗ ನಮಗೆ, ಒಳ್ಳೆಯ ಅವಕಾಶ. ಈಗ ಒಂದ್ ಕಡೆ ಆರೋಗ್ಯ ಸರಿ ಇಲ್ಲ ಅಂದ್ರಿ, ಸರಿ ಆಗ್ತಾ ಇದೆ. ಇನ್ನೊಂದು ಕಡೆ ಏಜು ಸರಿ ಆಗ್ತಾ ಇದೆ. ಇನ್ನೊಂದು ಕಡೆ ಮಾನಸಿಕ ನೆಮ್ಮದಿ. ಮಾನಸಿಕ ನೆಮ್ಮದಿ ಅಂದರೆ ಏನು? ಮನೆಯವರು, ಮನೆಯಲ್ಲಿ ಒಂದು ಅವನಿಗೆ ಸಂತೋಷ ಸಿಕ್ಕಿದ್ರೆ ಅವನು ಹೊರಗಡೆ ಓಕೆ. ತಾವು ಮೈಸೂರಿಗೆ ಹೋಗಿ ಎಷ್ಟು ಸಮಯದ ಮೇಲೆ ಮದುವೆ ಆದ್ರಿ? ಮೈಸೂರಿಗೆ ಹೋದ ತಕ್ಷಣ ಮದುವೆ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಲವ್ ಅರೇಂಜ್ ಎರಡು.
ಓಕೆ ಸರ್. ಈಗ ಮನೆಯವ್ರ ಕೋಆಪರೇಷನ್ ಇದೆಯಾ ಸರ್? ಕೋಆಪರೇಷನ್ ಅಂತಂದರೆ ಅವರಿಗೆ ನನಗೀಗ ಇದು ಬಂತಲ್ಲ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಬಂದ ನಂತರ ಪತ್ರಿಕೆಯಲ್ಲೆಲ್ಲ ಓದಿ ನಾನು ಸಾಹಿತ್ಯದ ಕೆಲಸವಲ್ಲದೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದೇನೆ. ಸಾಹಿತ್ಯೇತರ ಸಾಮಾಜಿಕವಾಗಿ ತೊಡಸ್ಕೊಳ್ಳೋವಂಥದ್ದು, ಸಾಂಸ್ಕೃತಿಕವಾಗಿ ತೊಡಸ್ಕೊಳ್ಳೋವಂಥದ್ದು ಅನೇಕ ಸಂಸ್ಥೆಗಳಲ್ಲಿ ನಾನು ಸಮರ್ಪಕವಾಗಿ ಕೆಲಸವನ್ನು ಮಾಡಿ ಆ ಸಂಸ್ಥೆಗಳಲ್ಲಿ ಅತ್ಯುತ್ತಮ ಅಧ್ಯಕ್ಷ ಅಂತ ಪ್ರಶಸ್ತಿಗಳನ್ನು ಪಡೆದಿದ್ದೇನೆ. ರಾಷ್ಟ್ರಮಟ್ಟದ ಪ್ರಶಸ್ತಿ, ರಾಜ್ಯ ಮಟ್ಟದ ಪ್ರಶಸ್ತಿಗಳೆಲ್ಲ ಕೆಲವೆಲ್ಲ ಬಂದಿದ್ದಾವೆ. ಹಾಗಾಗಿ ಅವರಿಗೆ ಇದು ಒಳ್ಳೆ ಕೆಲಸ ಅಂದ್ಬಿಟ್ಟು ಅವ್ರಿಗೆ ಒಂದು ನೋವಿರುತ್ತೆ, ನಮಗೆ ಜೊತೆಯಲ್ಲಿ ನಿರಂತರವಾಗಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ಮೊಮ್ಮಗಳನ್ನ ಮಾತಾಡ್ಸೋಕ್ಕಾಗಲ್ಲ, ಮಗಳನ್ನ ಮಾತಾಡ್ಸೋಕೆ ಮಕ್ಕಳು ಒಬ್ಬಳೇ ಮಗಳು ಒಬ್ಬಳೇ ಮೊಮ್ಮಗಳು. ಹಾಗಾಗಿ ಅವ್ರನ್ನೆಲ್ಲ ಅವ್ರ ಜೊತೆಯಲ್ಲಿ ನಾವು ಈ ವಯಸ್ಸು ತೊಡಸ್ಕೊಳ್ಳೋಂಥ ವಯಸ್ಸು. ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಮನೆಯವರು ವೈದ್ಯಕೀಯ ಕ್ಷೇತ್ರದಲ್ಲಿದ್ದು ಡಾಕ್ಟರ್ ವೃತ್ತಿಯಲ್ಲಿದ್ದು ನಿವೃತ್ತಿಯನ್ನು ಪಡೆದಿದ್ದಾರೆ. ಈಗ ನಿವೃತ್ತಿ ಜೀವನ ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರ ಜೊತೆ ನಾನು ಇರಬೇಕಾದ್ರೆ ಅನಿವಾರ್ಯತೆ ಇತ್ತು. ಈಗ ಅದು ಆಗ್ತಾ ಇಲ್ಲ. ಅವರಿಗೆ ಅದರ ಗೌರವಾನ್ವಿತ ಹುದ್ದೆ ಅವರಿಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಅವರ ಕುಟುಂಬದಲ್ಲೂ ಎಲ್ಲ ತುಂಬ ಓದ್ದವ್ರೆ. ಹಾಗಾಗಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಮನಸ್ಸಿನಲ್ಲಿ ಒಂದು ಇದು ಕಳಕಳಿ ಇದೆ. ಜೊತೆಯಲ್ಲಿ ಯಾವಾಗಲೂ ಮಾಡ್ತಾರಲ್ಲ ಅಂತ ಅದೊಂದು ಇದು ನೋವು ಇದೆ ಅವರಿಗೆ. ಯಾವಾಗಲೂ ಇದೇ ಕೆಲಸ ಮಾಡ್ಕೊಂಡಿದ್ರೆ ನಮ್ಮ ಜೊತೆಯಲ್ಲಿ ಅವ್ರು ಇರೋದೇ ಆವಾಗ, ನಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗದ ಆವಾಗ, ನಾವು ಒಟ್ಟು ಕೊಟ್ಟದ್ದು ಕೆಟ್ಟದ್ದು ಒಳ್ಳೇದನ್ನು ಮಾತನಾಡೋದು ಯಾವಾಗ ಅಂತ ಒಂದು ಇದೇ ಇರುತ್ತೆ, ಅವೆಲ್ಲ ಇರುತ್ತೆ. ಈಗ ನಮಗೆಲ್ಲ ಸಿಗ್ತಾರೆ ಮಾತಾಡೋದಕ್ಕೆ, ಅವ್ರಿಗೆ ಯಾರು ಸಿಗಲ್ವಲ್ಲ. 2 ಬಾರಿ ಅಧ್ಯಕ್ಷರಾಗಿದ್ದೀರಿ, ಜನಗಳ ಒಂದು ಒಳ್ಳೆ ಬೆಂಬಲ ಇದೆ. ಇನ್ನೊಂದು 3 ವರ್ಷ 2 ವರ್ಷ ಇದೆ ಅಧ್ಯಕ್ಷಗಿರಿ. ಮುಗಿದ ನಂತರ ಅದೇ ಸ್ನೇಹಿತರು, ಗೌರವೇಗೌಡರು ಇವತ್ತು ಇಲ್ಲದೆ ಇರ್ಬೋದು, ಅದೇ ಸ್ನೇಹಿತರುಗಳು ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಲ್ಲಬೇಕು ಅಂತ ನಿಮಗೇನಾದ್ರು ಒತ್ತಡ ಬಂದರೆ ಏನು ಮಾಡ್ತೀರಿ? ನನಗೆ ಒತ್ತಡ ಬರುತ್ತೆ ಅಂತ ಗೊತ್ತಿದೆ. ಆದರೆ ಇನ್ನೂ ಸ್ವಲ್ಪ ಸಮರ್ಪಕವಾಗಿ ಓಡಾಡ್ಕೊಂಡು ಕೆಲಸ ಮಾಡೋವಂಥವ್ರು, ಮತ್ತು ಆರೋಗ್ಯ ಮತ್ತು ಆಯಸ್ಸು ಕಡಿಮೆ, ಆಯಸ್ಸು ಜಾಸ್ತಿ ಇದ್ದು ಆರೋಗ್ಯನೂ ಜಾಸ್ತಿ ಇದ್ದು ಆಯಸ್ಸು ಜಾಸ್ತಿ ಇರುವಂಥವ್ರು, ಮತ್ತು ಈ ಕೆಲಸದಲ್ಲಿ ಸ್ವಲ್ಪ ವೃತ್ತಿಯಲ್ಲಿ ನಾನು ತೊಡಸ್ಕೊಳ್ಳಿ ಅಂತ ಉಮೇದುವಾರ ಇದ್ದರೆ ಅಂಥವರಿಗೆ ನಾವು ಅವಕಾಶ ಮಾಡಿಕೊಡೋದು ನಮ್ಮ ಧರ್ಮ ಅಂತ ನಾನು ಅಂದ್ಕೊಂಡಿದ್ದೇನೆ. ಓಕೆ ನೋಡ್ರೆ, ಈಗ ಇಡೀ ಕರ್ನಾಡು ಅಂದರೆ ನಿಮ್ಮ ಕಣ್ಣು ಮುಂದೆ ಇದೆ. ಯಾವ ಜಿಲ್ಲೆ, ಎಲ್ಲ ಅಧ್ಯಕ್ಷರು, ಏನು ಇಡೀ ಗೊತ್ತು ನಿಮಗೆ. ಹಾಗಾಗಿ ಇಡೀ ಕರ್ನಾಡ ಜನಕ್ಕೆ ಇವತ್ತಿನ ಸ್ಥಿತಿನಲ್ಲಿ ಬೆಂಗಳೂರಲ್ಲಿ ಕನ್ನಡ ಇಲ್ಲ, ಅಲ್ಲೆಲ್ಲೋ ಕನ್ನಡ ಇಲ್ಲ, ಇಲ್ಲೆಲ್ಲೋ ಕನ್ನಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಡೀ ನಮ್ಮ ಕರುನಾಡಿನಲ್ಲಿ ಕನ್ನಡವನ್ನೇ ಒಂದು ಪ್ರಾತಿನಿಧ್ಯ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಇವತ್ತಿನ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕೊನೆಯದಾಗಿ ಯುವಕರಿಗೆ ಏನು ನಾನು ಒಂದು ಸಂದೇಶವನ್ನು ಹೇಳ್ಬೋದು ಅಂದರೆ, ನಿಜ ಹೇಳಬೇಕು ಅಂದರೆ ನಾನು ಹೈಸ್ಕೂಲಿನ ಇಲ್ಲೇ ಓದ್ದವನು. ಕುವೆಂಪುರವರು, ನಾನು ಹೈಸ್ಕೂಲ್ ಫಸ್ಟ್ ಇಯರ್ ಹೋಗ್ಬೇಕಾದ್ರೆ ಕುವೆಂಪುರವರಲ್ಲಿ ಒಂದು ಪೆಟ್ರೋಲ್ ಬಂಕ್ ಇತ್ತು ನಮ್ಮ ಹೈಸ್ಕೂಲ್ ಮುಂಭಾಗದಲ್ಲಿ. ಅವರ ಹತ್ತಿರದ ಬಂಧುಗಳು ಅವ್ರು ಬಂದು, ಈಗಲೂ ಇದೆ ಅದು ಪೆಟ್ರೋಲ್ ಬಂಕ್, ಒಂದು ಬೆಂಚ ಚೇರ್ ಹಾಕ್ಕೊಂಡು ಮುಂದ್ಗಡೆ ಕುಳಿತಿರೋರು. ನಾವು ಕುವೆಂಪು ಅಂತ ಬರೀ ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ವಿ, ಬಿಟ್ಟರೆ ಕುವೆಂಪುರವ್ರ ಪರಿಚಯ ಇರಲಿಲ್ಲ. ಬಹುಶಃ ಈ ಇಂಗ್ಲೀಷ್ ಭಾಷೆ ಪಿಳಿ ಅಂತ ಕಂಡುಬಿಡುವ ಮುಂಚೆನೆ ಈ ನಾಡಿನಲ್ಲಿ 10 ಮಹಾಕಾವ್ಯಗಳು ರಚನೆ ಆಗಿದ್ದಾವೆ. ಈ ಹಲ್ಮಿಡಿ ಶಾಸನ ಹಳೆಯದು ಅಂತ ಹೇಳ್ತಿದ್ರಲ್ಲ, ಬಹುಶಃ ಆ ಸಂದರ್ಭದಲ್ಲಿ ಆ ಮಹಾಕಾವ್ಯಗಳನ್ನೆಲ್ಲ ನಾವು ಗಮನಿಸ್ತಾ ಹೋದರೆ ಹಲ್ಮಿಡಿ ಶಾಸನಕ್ಕಿಂತ ಹಿಂದೆನೇ ಬಹುಶಃ ಕ್ರಿಸ್ತ ಪೂರ್ವದಲ್ಲೇ ಈ ಭಾಷೆ ಒಳ್ಳೆಯ ಸೊಗಸಾಗಿ ಇತ್ತು. ಕೊಡುಗೆ ತುಂಬ ಕೊಟ್ಟಿದೆ, ಸಾಮಾಜಿಕಕ್ಕೆ ಸಾಹಿತ್ಯಕ್ಕೆ ಒಳ್ಳೆಯ ಕೊಡುಗೆನ ಈ ಭಾಷೆ ಕೊಟ್ಟಿದೆ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಅದ್ರ ಬಗ್ಗೆ ಸುದೀರ್ಘ ಅಧ್ಯಯನ ಮಾಡಲಿಕ್ಕೆ ಸರ್ಕಾರ ಮುಂದೆ ಏನಾದರೂ ಇನ್ನೂ ಒಂದು ಪ್ರಯತ್ನವನ್ನು ಮಾಡಿದರೆ, ಅವ್ರಿಗೆ ಯಾರಿಗಾದ್ರೂ ಒಳ್ಳೆ ಸವಲತ್ತನ್ನು ಕೊಟ್ಟು ಇನ್ನೂ ಹಿಂದಕ್ಕೆ ಹೋಗುತ್ತೇನೋ ಈ ಭಾಷೆಯ ಉಗಮ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಅನೇಕ ಸಾಹಿತಿಗಳು, ಪಂಪನಿಂದ ಕುವೆಂಪುರವರೆಗೆ, ಈಗ ಹಂಪನ ಇದ್ದಾರೆ, ಹಂಪನ ಅವರಿಗೆ ಪಂಪ ಇದು ಒಂಥರ ಪ್ರಾಸ ಬರುತ್ತಲ್ಲ. ಹಾಗಾಗಿ ಎಂತೆಂಥ ಘಟಾನುಗತಿಗಳು, ಸಾಹಿತಿಗಳು ನಾಡಿಗೆ ಎಂತೆಂಥದ್ದನ್ನು ಕೊಟ್ಟಿದ್ದಾರೆ ಅಂತಂದರೆ, ಚರಿತ್ರಾರ್ಹವಾದ ಮತ್ತು ನಮ್ಮನ್ನು ಓದಿಸಿ ನಮ್ಮಲ್ಲಿ ಓದಿದ ತಕ್ಷಣ ಪರಿವರ್ತನೆ ಆಗುವಂಥ ಅನೇಕ ಗ್ರಂಥಗಳು, ಸಾಹಿತ್ಯ, ಕಾವ್ಯ, ವಿಮರ್ಶೆಗಳು, ವ್ಯಕ್ತಿ ಪರಿಚಯ ಇವೆಲ್ಲ ಆಗಿದ್ದಾವೆ. ಮಹಾಕಾವ್ಯಗಳಂತೂ ಅನೇಕರು ನಮ್ಮ ಈಗಿನ ಈ ಯುಗಮಾನದ
ಲತಾ ರಾಜಶೇಖರ್ ಡಾಕ್ಟರ್ ಲತಾ ರಾಜಶೇಖರ್ ಸುಮಾರು 7 ಮಹಾಕಾವ್ಯವನ್ನು ಬರೆದಿದ್ದಾರೆ. ಮಹಾಕಾವ್ಯಗಳನ್ನ ಓದಲಿಕ್ಕೆ ಎಲ್ಲರಿಗೂ ಆಗಲಿಕ್ಕಿಲ್ಲ, ಆದರೆ ರಚನೆ ಆಗಿದೆ. ಅದು ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಜ್ಞಾನದ ಗಂಟಾಗಿ ಅವೆಲ್ಲ ಉಳಿತವೆ. ನಾವು ಮಹಾಕಾವ್ಯ ಓದೋಕ್ಕಾಗಲ್ಲ. ಉದಾಹರಣೆಗೆ ಒಂದು ಮಾತು ಏನು ಹೇಳಬೇಕು ಅಂದರೆ, ನಮ್ಮ ಸಾಹಿತ್ಯಗಳ ಬಗ್ಗೆ, ನಮ್ಮ ಸಾಹಿತ್ಯದ ಬಗ್ಗೆ ನಮ್ಮಲ್ಲಿ ತುಂಬ ತಾತ್ಸಾರ ಇದೆ. ಇದು ಯಾಕಾಗಿದೆ ಅಂದರೆ ನಾವು ಸಾಹಿತ್ಯ ಓದೇ ಇಲ್ಲ ಕೆಲವರು, ನಾನು ಸೇರಿದಾಗೆ. ಒಂದು ಸಣ್ಣ ಉದಾಹರಣೆ ಇಲ್ಲಿ ಹೇಳ್ಬಿಡ್ತೀನಿ, ನಾನು ಎಲ್ಲ ಕಡೆ ಇದನ್ನು ಹೇಳ್ತಾ ಇರ್ತೇನೆ. 2009ರಲ್ಲಿ ಒಂದು ಘಟನೆ ನಡೀತು. ಕುಪ್ಪಳ್ಳಿಯ ಕುವೆಂಪು ಪ್ರತಿಷ್ಠಾನ ಮತ್ತು ಕಲ್ಕತ್ತಾದ ರವೀಂದ್ರನಾಥ್ ಠಾಕೂರ್ ಅವರ, ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ರವೀಂದ್ರನಾಥ್ ಠಾಕೂರ್ ಅವರ ಪ್ರತಿಷ್ಠಾನದ ಸಹಯೋಗದಲ್ಲಿ, ಒಡನಾಟದಲ್ಲಿ ಒಂದು ಸಾಹಿತ್ಯಿಕ ತುಲನಾತ್ಮಕ ಅಧ್ಯಯನ ಅಂತ ಒಂದು ಕಾರ್ಯಕ್ರಮ ನಡೀತು ಅಲ್ಲಿ. ಎಲ್ಲಿ? ಬೆಂಗಾಲದಲ್ಲಿ ರವೀಂದ್ರನಾಥ್ ಠಾಕೂರ್ ಅವರ ಸಭಾಂಗಣದಲ್ಲಿ. ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಶಾ ಶೆಟ್ಟರ್ ಅವರು ಬಂದಿದ್ದರು. ಇನ್ನೂ ಒಂದು 2-3 ಜನ ಯಾರ್ಯಾರು ಬಂದಿದ್ದರು. ನೀವು ಪತ್ರಿಕೆಯಲ್ಲಿ ನೋಡಿರ್ತೀರಿ ಅದನ್ನು. ಆ ಸಂದರ್ಭದಲ್ಲಿ ಅವರು ಉದ್ಘಾಟನೆ ಮಾಡ್ತಾ ಸುಮಾರು ಒಳ್ಳೆಯ ಜನಸಂಖ್ಯೆನೂ ಸೇರಿತ್ತು ಅಲ್ಲಿ. ತುಂಬ ಪ್ರೀತಿ ಪಡ್ತಾರೆ ಅವರು ಸಾಹಿತ್ಯದಲ್ಲಿ, ನಮ್ಮ ಹಾಗೆ ಅಲ್ಲ. ಇದು ಅವ್ರಿಗೆ ಯಾವುದೋ ಒಂದು ಸಾಹಿತ್ಯ ಅವರಿಗೆ ಬೇಕಾಗಿದ್ದು ಮಾತ್ರ ಬರ್ತಾರೆ, ಇಲ್ಲದೆ ಎಲ್ಲದಕ್ಕೂ ಬರಲ್ಲ. ಅಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲ ಸಾಹಿತಿಗಳು ಬಂದು ಕೂತ್ಕೊಳ್ತಾರಂತೆ, ದೊಡ್ಡ ದೊಡ್ಡ ಸಾಹಿತಿಗಳು. ನಾವು ದೊಡ್ಡ ದೊಡ್ಡ ಸಾಹಿತಿಗಳನ್ನ ಆಹ್ವಾನಿಸಿ ವೇದಿಕೆ ಇದ್ರೆ ಮಾತ್ರ ನಮಗೆ ಅವ್ರು ಕೂತ್ಕೊಳ್ಳೋಕೆ ಬರ್ತಾರೆ, ಇಲ್ಲದೆ ಬರೋದೇ ಇಲ್ಲ. ಅಲ್ಲಿ ಅನೇಕ ಜನ ದೊಡ್ಡ ದೊಡ್ಡ ಸಾಹಿತಿಗಳು ಮುಂದಿನ ಸಾಲಿನಲ್ಲಿ ಕುಳಿತಿದ್ರು. ಅಲ್ಲಿ ಖ್ಯಾತಿಯನ್ನು ಪಡೆದಂಥ ಅನೇಕ ಸಾಹಿತಿಗಳು. ಶಾ ಶೆಟ್ಟರ್ ಅವರು ಅದನ್ನು ಉದ್ಘಾಟನೆ ಮಾಡಿದರು. ಅಲ್ಲಿ ಆಂಗ್ಲ ಭಾಷೆಯೂ ನಡೆಯಲ್ಲ, ಕನ್ನಡ ಭಾಷೆಯನ್ನು ಅಲ್ಲ, ಬಂಗಾಲಿ ಭಾಷೆಯನ್ನು ಗೊತ್ತಿಲ್ಲ ಅವರಿಗೆ, ಕನ್ನಡ ಭಾಷೆ ಮಾತಾಡೋಂಗಿಲ್ಲ. ಆಂಗ್ಲ ಭಾಷೆಯಲ್ಲಿ ಅದ್ರ ಉದ್ಘಾಟನೆಯನ್ನು ಮಾಡಿ ಮಾತನಾಡಿದರು ಶಾ ಶೆಟ್ಟರ್ ಅವರು. ವಿಶ್ವದ ಒಬ್ಬ ಶ್ರೇಷ್ಠ ಚರಿತ್ರಕಾರರಲ್ಲಿ ಒಬ್ಬರು. ಅವರು ಸಹ ಇತ್ತೀಚೆಗೆ ತೀರ್ಕೊಂಡ್ರು. ಅವರು ಮಾತನಾಡ್ತಾ ಆಂಗ್ಲ ಭಾಷೆಯಲ್ಲಿ, ಡಿಯರ್ ಮೈ ಬೆಂಗಾಲಿ ಫ್ರೆಂಡ್ಸ್, ಐ ಆಮ್ ಕಮ್ ಓವರ್ ಹಿಯರ್ ನಾಟ್ ಟು ಹರ್ಟ್ ಯುವರ್ ಫೀಲಿಂಗ್ಸ್ ಬಟ್ ಟು ಟೆಲ್ ದ ಟ್ರೂತ್. ಕರ್ನಾಟಕ ಕುವೆಂಪು ಈಸ್ ಗ್ರೇಟರ್ ದೆನ್ ಯುವರ್ ನೋಬಲ್ ಲರೇಟ್ ರವೀಂದ್ರನಾಥ್ ಠಾಕೂರ್ ಅಂತ ಹೇಳ್ಬಿಟ್ರು. ಅವ್ರು ಏನು ಮಾಡಬೇಕು? ಅಲ್ಲಿನ ಬಂದಿದ್ದ ಸಾಹಿತ್ಯ ವರ್ಗ ಗಲಾಟೆ ಮಾಡಿಬಿಟ್ರು ಕೆಟ್ಟದಾಗಿ. ವಾಟ್ ನಾನ್ ಸೆನ್ಸ್ ಯು ಆರ್ ಸ್ಪೀಕಿಂಗ್, ವಾಟ್ ಈಸ್ ಗೋಯಿಂಗ್ ಆನ್ ಹಿಯರ್, ಶಟ್ ಯುವರ್ ಮಾತ್ ಗೆಟ್ ಔಟ್ ಅಂತ ಆ ರೀತಿಯೆಲ್ಲ ಶುರು ಮಾಡಿಬಿಟ್ರು. ಅವರು 9 ಅಡಿ ಮನುಷ್ಯ, ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮೇಲೆ ಕೆಳಗೆಲ್ಲ ನೋಡಿ ಭಾರಿ ಸ್ಟೈಲು, ಓದ್ತಿದ್ದ ತುಂಬ ರಿಯಲಿ ಗ್ರೇಟ್ ಪರ್ಸ್ನಾಲಿಟಿ, ಅತ್ಯದ್ಭುತವಾದ ಮನೋಶಕ್ತಿ ಇರ್ತಕ್ಕಂಥವ್ರು. ಅವರು ಆಂಗ್ಲ ಭಾಷೆಯಲ್ಲಿ ಹೇಳಿದರು, ಯು ಆರ್ ಫ್ರಮ್ ವಿಚ್ ಪ್ಲೇಸ್, ವಾಟ್ ಯು ಆರ್ ಡೂಯಿಂಗ್ ಹಿಯರ್, ಯು ಆರ್ ಡೂಯಿಂಗ್ ನಾನ್ ಸೆನ್ಸ್ ಥಿಂಗ್, ಯು ಆರ್ ಫ್ರಮ್ ದಿ ಪ್ಲೇಸ್ ಆಫ್ ರವೀಂದ್ರನಾಥ್ ಠಾಕೂರ್, ಹಿಸ್ ಸೌಲ್ ಈಸ್ ಸೀಯಿಂಗ್ ಯುವರ್ ನಾನ್ ಸೆನ್ಸ್ ಥಿಂಗ್, ಐ ಆಮ್ ನಾಟ್ ಡೂಯಿಂಗ್ ನಾನ್ ಸೆನ್ಸ್. Come over on the dais after my speak. I will speak about 10 minutes only. Come over on the dais. We sit together. Face to face, we tackle the matter, come to the conclusion. If I am wrong, I will beg excuse. What you are going to do if you are wrong means ಅಂತ ಪ್ರಶ್ನೆ ಕೇಳಿದರು. ಎಲ್ಲ ತಣ್ಣಗೆ ಕೂತ್ಕೊಳ್ರು. ಒಂದು ಅರ್ಧ ಗಂಟೆ ಮಾತನಾಡಿದರು. ಮಕ್ಕಳ ಸಾಹಿತ್ಯದಿಂದ ಮಹಾಕಾವ್ಯದವರೆಗೆ ವಿಶ್ವದಲ್ಲಿ ನನಗೆ ನೋಡಿ, ನಾನೊಬ್ಬ ಕುವೆಂಪು ಊರಿನವನು, ಕುವೆಂಪು ಸಾಹಿತ್ಯನ ಓದೇ ಇರಲಿಲ್ಲ, ಕಣ್ಣಾಡಿಸಿದ್ದೇನಷ್ಟು ಬಿಟ್ಟರೆ ಎಲ್ಲ ಸಾಹಿತ್ಯವನ್ನು ನಾನು ಅಧ್ಯಯನಶೀಲತೆಗಲ್ಲ, ಓದೋಕ್ಕಾದರೂ ಓದಿರಲಿಲ್ಲ, ಕೆಲವೊಂದು ಮಾತ್ರ ಓದಿದ್ದೆ. ಆ ಸಂದರ್ಭದಲ್ಲಿ ಅವರು ಶುರು ಮಾಡಿದರು, ಮಕ್ಕಳ ಸಾಹಿತ್ಯದಿಂದ ಮಹಾಕಾವ್ಯದವರೆಗೆ ವಿಮರ್ಶೆ, ಕಾವ್ಯ, ಕಾದಂಬರಿ, ಮಹಾಕಾವ್ಯ, ಯಾವುದೇ ಸಾಹಿತ್ಯ ವಲಯದಲ್ಲಿ ಬರೀಬೇಕಾದಂಥ ಸಾಹಿತ್ಯವನ್ನು ಯಾವುದನ್ನೂ ಬಿಟ್ಟಿಲ್ಲ ಅವರು. ನಾಟಕಗಳು, ಖಂಡಕಾವ್ಯ ಎಲ್ಲ ಬರೆದಿದ್ದಾರೆ. ಅವರ ಸಾಹಿತ್ಯ ಪೂರ್ತಿ ಎಲ್ಲ ಆಂಗ್ಲ ಭಾಷೆಗೆ ಭಾಷಾಂತರ ಆಗಿದ್ದರೆ ಅಥವಾ ಬೇರೆ ಭಾಷೆಗೆ ಹೋಗಿದ್ದರೆ 10 ನೋಬೆಲ್ ಬಹುಮಾನಗಳು ಬರ್ತಾ ಇದ್ವು. ನಿಮ್ಮ ಲೊರೇಟಿಗೆ ರವೀಂದ್ರನಾಥ್ ಠಾಕೂರ್ 1 ಬಂದಿದೆ, ಅವರು 10 ಬರ್ತಾ ಇದ್ವು ಅಂತೇಳಿ ಒಂದು ಖಂಡಕಾವ್ಯದ ಬಗ್ಗೆ ಮಾತನಾಡಿದ್ರು. ರವೀಂದ್ರ ಠಾಕೂರ್ ಅವರದೊಂದು ಚಿತ್ರಾಂಗದ ಒಂದು ಖಂಡಕಾವ್ಯ ಅವ್ರು ಬರೆದಿದ್ರಂತೆ ಹಿಂದೆ. ಅದು ಇವ್ರಿಗೆ ಕುವೆಂಪುರವ್ರಿಗೆ ಸಿಕ್ಕಿ ಅದನ್ನು ಕನ್ನಡಕ್ಕೆ ಬರೆದು ಮತ್ತೆ ಅದನ್ನು ಆಂಗ್ಲ ಭಾಷೆಗೆ ಭಾಷಾಂತರ ಮಾಡ್ತಾರೆ. ಆ ಭಾಷಾಂತರ ಮಾಡಿದ ಒಂದು ಖಂಡಕಾವ್ಯ ಚಿತ್ರಾಂಗದ ಅವ್ರಿಗೆ ಸಿಗುತ್ತಂತೆ ರವೀಂದ್ರನಾಥ್ ಠಾಗೂರ್ಗೆ. ಓಕೆ ಸರ್, ನಾನು ಅದನ್ನ ಹೆಮ್ಮೆ ಪಡ್ತಿದ್ರು. ಏನು ಅಂತಂದ್ರೆ ಅವರು ಒಂದು ಪತ್ರ ಬರೆದಿದ್ರಂತೆ, ನಾನು ಬರೆದಂಥ ಚಿತ್ರಾಂಗದ ಖಂಡಕಾವ್ಯಗಿಂತ ನೀನು ಭಾಷಾಂತರ ಮಾಡಿದೆಯಲ್ಲ
ಅದು ತುಂಬ ಅಪರೂಪವಾಗಿ ಮೂಡಿ ಬಂದಿದೆ ಅಂತ ಹೇಳಿದ್ರಂತೆ. ಅಂಥ ಸಾಹಿತ್ಯ ಶಕ್ತಿ ನಮಗೆ ಇದೆ, ನಮ್ಮ ನಾಡಿಗಿದೆ. ಅನೇಕರು ಅಪರೂಪದ ಸಾಹಿತ್ಯವನ್ನು ಸೃಷ್ಟಿ ಮಾಡಿ ನಮ್ಗೆ ಬಿಟ್ಟು ಹೋಗಿದ್ದಾರೆ. ಅದನ್ನು ಮಕ್ಕಳಿಗೆ ಪರಿಚಯ ಮಾಡುವಂಥ, ಯುವತಿಯರಿಗೆ ಪರಿಚಯ ಮಾಡುವಂಥ ಕೆಲಸ ಆಗಿಲ್ಲ, ಅದು ಆಗಬೇಕಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರಿಗೆ ಆ ಕಾವ್ಯದ ಬಗ್ಗೆ ರುಚಿಯನ್ನು, ಮಹತ್ವವನ್ನು, ಪ್ರೀತಿಯನ್ನು, ಪ್ರೇಮವನ್ನು ಹುಟ್ಟಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದನ್ನು ನಾವು ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮಾಡ್ತಾ ಇದ್ದೇವೆ. ಓಕೆ ಸರ್, ನಮ್ಮ ಸ್ಟುಡಿಯೋಕ್ಕೆ ಬಂದು ನಿಮ್ಮ ಜೊತೆ ಇನ್ನೂ ಬೇಕಾದಷ್ಟು ಮಾಡೋರು. ಹಳ್ಳಿನಲ್ಲಿ ಭಾಳ ಚಾಟುಬಿಲ್ಲಿಂದ ಹಿಡಿದು, ಕೂಳಿಯಿಂದ ಹಿಡಿದು, ಗೊರ್ಗ, ನಂತರ ಕಳ್ಳು, ಬಟ್ಟಿ ಶರಾಬು, ಬೀಡಿ, ಸಿಗರೇಟು, ಹುರುಗಿ ಮಾಡೋದು, ಹಂದಿನ, ಈ ಥರದ್ದೆಲ್ಲ ತುಂಬ ವಿಚಾರ ಇದೆ ನಿಮ್ಮ ಹತ್ರ. ಅದನ್ನು ಇನ್ನೊಂದು ದಿವಸ ಮಾತಾಡ್ತೀನಿ ಎಲ್ಲ. ಈಗ ಸಮಯ ಬೇರೆ ಆಗ್ತಾ ಇದೆ. ಹಾಗಾಗಿ ನಮ್ಮ ಸ್ಟುಡಿಯೋಕ್ಕೆ ನಾವು ಕರೆದಾಗ ಬಂದ್ರಿ, ಏನು ಅನ್ನಿಸ್ತಾರೆ ನಿಮಗೆ? ಖುಷಿ ಆಗ್ತಾ ಇದೆ. ಹಾಂ, ನಮ್ಮ ಮಗ್ಗಲಮುಖಿ ಗಣೇಶ್ ಅವರು, ಬಹುಶಃ ನೀವೆಲ್ಲ ಇಲ್ಲಿ ಯುವಕರಿಗೆಲ್ಲ ಕಮರ್ಷಿಯಲ್ ಏನಾದರೂ ಮಾಡಬೇಕು, ಸಂಪಾದನೆ ಮಾಡಬೇಕು ಅಂತ ಇರುತ್ತೆ. ಸಂಪಾದನೆ ಜೊತೆಯಲ್ಲಿ ಇಂಥ ಅತ್ಯದ್ಭುತವಾದ ಒಂದು ಏನು ದೃಶ್ಯ ಮಾಧ್ಯಮ ಇದೆಯಲ್ಲ, ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ 4 ಮಾಧ್ಯಮಗಳು ಏನಿದ್ದಾವೆ, ಇದು 5ನೇ ಮಾಧ್ಯಮವಾಗಿ ಈ ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮ ನಿಲ್ಲುತ್ತೆ. ಇದನ್ನು ತಮ್ಮ ಜೊತೆಯಲ್ಲಿ ನಿಮ್ಮ ಜೀವನದ ಅವಿನಾಭಾವ ಸಂಭವವನ್ನು ಇಟ್ಕೊಂಡು ಇದು ಮಾಡ್ತಾ ಇದ್ದೀರಲ್ಲ, ಅದು ನನಗೆ ಭಾರಿ ಖುಷಿ ಕೊಡ್ತಾ ಇದೆ. ಹಾಗಾಗಿ ನಿಮಗೆ ಅವಿನ್ ಟಿ ವಿಯ ನಿಮ್ಮ ಏನು ನೀವು ಇದನ್ನು ಕಟ್ಟಿ ಬೆಳೆಸಿದ್ದೀರಿ, ನಿಮಗೆ ವಿಶೇಷವಾಗಿ, ನಿಮ್ಮ ಸಿಬ್ಬಂದಿ ವರ್ಗದವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನ ಹೇಳ್ತಾ ಇರ್ತೇನೆ. ನಾನು ನಿಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನನ್ನ ಮೊಬೈಲಿಂದ ನಾನು ನೋಡ್ತಾ ಇರ್ತೇನೆ. ಅದು ಬಹಳ ಮುಖ್ಯವಾಗಿ ನಿಮ್ಮ ಒಂದು ಸ್ವರಸಂಗಮ ಅವಿನ್ ಸ್ವರಸಂಗಮ ಸುಮಾರು 400 ಕಾರ್ಯಕ್ರಮ ಆಗಿರ್ಬೇಕು. 446-45 ಆಗಿದೆ. ಭಾರಿ ಅಪರೂಪದ ಕಾರ್ಯಕ್ರಮವನ್ನು ಸ್ಥಳೀಯ ಯುವಕರಿಗೆ, ಯುವತಿಯರಿಗೆ, ಪ್ರತಿಭಾವಂತರಿಗೆ ಅವರ ಹಾಡುಗಾರಿಕೆಯನ್ನು ಗುರುತಿಸಿ ಅವರನ್ನು ದೊಡ್ಡ ದೊಡ್ಡ ಕಲಾವಿದರನ್ನಾಗಿ ರೂಪಿಸುವಂಥ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದೀರಿ. ನನ್ನಂಥವ್ರು ಅನೇಕರನ್ನ ಸಂದರ್ಶನ ಮಾಡಿ ಅವರನ್ನು ಈ ನಾಡಿಗೆ ಪರಿಚಯ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೀರಿ. ಅದ್ರ ಜೊತೆಯಲ್ಲಿ ಸಂಗೀತ, ಸಾಹಿತ್ಯ, ಕೃಷಿ, ಇದ್ರ ಬಗ್ಗೆಗೆಲ್ಲ ಹೆಚ್ಚು ಚರ್ಚೆಯನ್ನು ಮಾಡ್ತಾ ಇರ್ತೀನಿ. ಮತ್ತು ಈ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಈ ಏನು ಸಮಸ್ಯೆಗಳಿದ್ದಾವೆ, ಈ ಮೈಸೂರು ಚಿಕ್ಕಮಗಳೂರು ಜಿಲ್ಲೆಯ ಸಮಸ್ಯೆಗಳಿರ್ಬೋದು, ಈ ಎಂಥ ಅಪರೂಪದ ವಿಷಯಗಳನ್ನೆಲ್ಲ ಪ್ರಸ್ತಾಪ ಮಾಡಿ ಅದಕ್ಕೆ ಪರಿಹಾರ ಮಾಡುವಂಥ ಕೆಲಸವನ್ನು, ಸಹಾಯ ಹಸ್ತವನ್ನು ಸಹ ಬೇರೆ ಬೇರೆಯಿಂದ ಮಾಡಿದ್ರು ನಾನು ನೋಡಿದ್ದೇನೆ. ಹಾಗಾಗಿ ನಿಮಗೆ ಒಳ್ಳೆಯ ಆಯಸ್ಸು, ಆರೋಗ್ಯ ಇರಲಿ, ನಿಮಗೆ ಬೇಸರ ಮಾಡಿಕೊಳ್ಳದೆ ಈ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ನಿಮ್ಗೆ ವಿಶೇಷವಾಗಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳ್ತೇನೆ. ಓಕೆ, ನಮ್ಮ ಸ್ಟುಡಿಯೋಕ್ಕೆ ಬಂದಿರಿ. ಅದು ಹೇಳಿದ್ನಲ್ಲ, ಹುಟ್ಟಿದ ಊರನ್ನು ಬಿಟ್ಟು ಹೋದ್ರೆ ಕಟ್ಟೋರು ಯಾರು ನಮ್ಮವ್ರು. ಹಾಗೆ ನಮ್ಮೂರನ್ನು ನೀವು ಬಂದಿದ್ದೀರಿ. ಹಾಗೆ ಬಂದಂಥ ಮಡಿಕೆರೆ ಗೋಪಾಲ್ ಅವರಿಗೆ ನಮ್ಮ ರಾಷ್ಟ್ರೀಯ ಹಾಡುಗಾರ ಬಕ್ಕಿ ಮಂಜು ಅವರು ಒಂದು ಸಣ್ಣ ನಿಮಗೊಂದು ಕಿರು ಗೌರವವನ್ನು ಕೊಡಬೇಕು ಅಂತ ಲಕ್ಷ್ಮಣ್ ಕುಮಾರ್ ಜೊತೆಯಾಗಿ ಊರು ಮನೆಯವರು ಬನ್ನಿ. ಊರು ಮನೆಯವರೆಲ್ಲ ಅಂಟಮ್ತಿರು. ಹೌದು, ಚಾಲಾಕಿ ಮೊದಲು. ನೋಡಿ, ಅದೇ ಏನು ಹೇಳಿರೋದು ಜವರೇಗೌಡರು ಅಂತ. ಹಾಗೆ ವೀಕ್ಷಕರೇ, ನೋಡಿ, ನಾವು ಲೈವ್ ಮಾಡ್ತಾ ಇದ್ವಿ. ನೀವೇನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲರೂ ನಾವೇನು ಶುಭವಾಗಲಿ. ನೀವೇನು ನೋಡ್ತಾ ಇದ್ದೀರಿ ಅದು ಬೇರೆಯವರು ನೋಡುವಂತಾಗಲಿ. ಮುಂದಿನ ದಿನಗಳಲ್ಲಿ ಮಡಿಕೆರೆ ಗೋಪಾಲ್ ಅವರಿಗೆ ರಾಜ್ಯಾಧ್ಯಕ್ಷರಾಗುತ್ತ ಒಂದು ಅವಕಾಶ ಸಿಗಲಿ. ರಾಜಕಾರಣದಲ್ಲಿ MLC ಆಗಬೇಕು ಅಂತಲೂ ಒಂದು ಅವಕಾಶ ಇತ್ತು, ಅದು ಮುಂದುವರಿಲಿ ಅಂತ ಹೇಳ್ತಾ ನಮ್ಮ ಸ್ಟುಡಿಯೋಕ್ಕೆ ಬಂದು ನಮ್ಮ ಜೊತೆ ಇದುವರೆಗೆ ಇದ್ದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಹೋಗಿ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್. ನಮಸ್ಕಾರ.